ಶೈಕ್ಷಣಿಕ ವರ್ಷದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ವಿಜಯಪುರ ಗ್ರಾಮೀಣ ವಲಯ ಇವರ ಸಹಯೋಗದೊಂದಿಗೆ ನಮ್ಮ ಎರಡೂ ಶಾಲೆಗಳಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಮಗ್ರ ಶಿಕ್ಷಣ ಅಭಿಯಾನ, ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಮ್ಮ ಶಾಲೆಗೆ ಸುಮಾರು 3 ದಿನಗಳಿಂದ ಆಗಮಿಸಿದ್ದಾರೆ. ಆ ಒಂದು ತಂಡ, ಆ ತಂಡಕ್ಕೆ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ, ಸಮಸ್ತ ಶಿಕ್ಷಕರ ಪರವಾಗಿ ಹಿಂಗೆ ಹೊಡಿತೀವ್ರಿ ನೋಡ್ರಿ ಸರ್. ಜೂಮ್ ಬರ್ಬಿಡ್ತಾರೆ, ಜೂಮ್ ಮಾಡ್ಬಿಡ್ತಾರೆ. ಅಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯ ಏನಪ್ಪಾ ಅಂತಂದ್ರೆ ಕ್ಯಾಮ್ರಾ ಭಾಳ ಇದಾಗಿತ್ತು. ತಾಲೂಕು ಪಂಚಾಯತಿ ವತಿಯಿಂದ ಆಯ್ದ ಶಾಲೆಗಳನ್ನ ಆರಿಸಿಕೊಂಡಿರ್ತಾರ. ಆಯ್ದ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಶಾಲೆಯ ಒಂದು ಸಮಗ್ರ ಗುಣಾತ್ಮಕ ಶಿಕ್ಷಣದ ಬಗ್ಗೆ ಇರ್ಬೋದು, ಮುಂದೋಗ್ರಿ ಇರ್ತಕ್ಕಂಥ ಕಟ್ಟಡ ಇರ್ಬೋದು, ಶೌಚಾಲಯ, ಕೊಠಡಿ, ಬೆಂಚು, ಆನಂತರ ಮಕ್ಕಳ ಗುಣಮಟ್ಟ, ಆನಂತರ ಶಾಲಾ ಆವರಣ ಸಮಗ್ರ ಒಂದು ಅಧ್ಯಯನ ಮಾಡಲಿಕ್ಕೆ ಈ ತಂಡ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ತಾಲೂಕು ಪಂಚಾಯತಿಯನ್ನು, ನಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯನ್ನ, ಅದರ ಬಗ್ಗೆ ಆ ಒಂದು ತಂಡದ ಮುಖ್ಯಸ್ಥರು ಮತ್ತು ಆ ತಂಡದಲ್ಲಿರ್ತಕ್ಕಂಥ ಆ ತಂಡದ ಎಲ್ಲ ಸದಸ್ಯರು ಕೂಡ ಸುಮಾರು ಸುದೀರ್ಘ 19ನೇ ತಾರೀಕಿನಿಂದ 19, 21, 23, ಇವತ್ತು 24 4 ದಿನಗಳ ಕಾಲ ಸುದೀರ್ಘ ಎರಡೂ ಶಾಲೆಗಳ ಒಂದು ಭೌತಿಕ ಸಂಪನ್ಮೂಲ ಇರ್ಬೋದು, ಆನಂತರ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟ, ಶಿಕ್ಷಕರ ಕಾರ್ಯಕ್ಷಮತೆ, ಆನಂತರ ಪಾಲಕರ ಒಂದು ಸಹಯೋಗ, ಪಾಲಕರ ಒಂದು ಸಹಕಾರ ಶಾಲೆಗೆ ಯಾವ ರೀತಿ ಅದ, ವಿದ್ಯಾರ್ಥಿಗಳ ಹಾಜರಾತಿ, ವಿದ್ಯಾರ್ಥಿಗಳ ಒಂದು ಕುಂದುಕೊರತೆಗಳು ಎಲ್ಲವನ್ನ ಆಲಿಸಿಕೊಂಡು ಒಂದು ವರದಿಯನ್ನು ಸಿದ್ಧಪಡಿಸಿ ಶಾಲೆಗೆ ಏನು ನಮಗೆ ನೀಡದ ಅದನ್ನ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಒದಗಿಸ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಆ ತಂಡ ಕೂಡ ಕೊಡ್ತದೆ. ಅದ್ರ ಬಗ್ಗೆ ಒಂದು ಪರಿಶೋಧನಾ ಸಮಿತಿ ಮಾಡಲಿಕ್ಕೆ ಈ ತಂಡ ಆಗಮಿಸದ. ಆದ್ರಿಂದ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ನಡೆಸಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ನಡೀತದೆ, ಲೈವ್ ಇದ್ದಂಗೆ ಒಟ್ಟು ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಕಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ, ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಗಲಮ್ಮ, ಬಾಳನ್ನು ಬೆಳಗಮ್ಮ, ನಮ್ಮ ಕೋರಿಕೆಯ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ಆಸೆಯ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನ
ಭಾಷಣವನ್ನ ನಮ್ಮ ಶಾಲೆಯ ಬಡಗಾಸರು ನೆರವೇರಿಸಿಕೊಡ್ತಾರೆ ಅಂತ ತಿಳ್ಕೊಳ್ತೇನೆ. ಶಾಲೆಯಲ್ಲಿರ್ತಕ್ಕಂಥ ಶೈಕ್ಷಣಿಕವಾಗಿ ಆಡಳಿತ ಹಾಗೂ ಬೌದ್ಧಿಕವಾಗಿ ಒಂದು ಶಾಲೆ ಸರ್ವಾಂಗೀಣ ಅಭಿವೃದ್ಧಿಯಾಗಬೇಕಾದ್ರೆ ಈ ಸಾಮಾಜಿಕ ಪರಿಶ್ರಮ ಅನುಷ್ಠಾನ ಕಾರ್ಯಕ್ರಮ ಬಹಳ ಯಶಸ್ವಿ. ಮುಂದೆ ನಾವು ಯಾವ ಬೆಳೆದ ಮೇಲೆ ಬಹಳ ಅನುಕೂಲ ಆಗುತ್ತೆ. ಸತತವಾಗಿ 4 ಸ್ಮಾನದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ದಿವಸ ಒಂದು ಪಾಲಕ ಮತ್ತು ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷಸ್ಥಾನ ವಹಿಸಿದಂಥ ನಮ್ಮ ಪ್ರೌಢಶಾಲೆ ಅಧ್ಯಕ್ಷ ಶ್ರೀ ನಾಗಪ್ಪ ಪೂಜಾರಿ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಶಾಲೆ ಪ್ರತಿನಿಧಿಗಳನ್ನು ನಿರ್ವಹಿಸುತ್ತೇನೆ. ಕಾರ್ಯಕ್ರಮದ ತಾಲೂಕು ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಶ್ರೀಯುತ ಸಂಮೇಶ್ ಎಂದೂರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ಶಾಲಾ ಪ್ರತಿನಿಧಿಗಳು ಆಶೀರ್ವಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ನೆಚ್ಚಿನ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಎಲ್ಲರೂ ಸೇರಿಸಿದ ಅವರು ಸಹಿತ ನಮ್ಮ ಶಾಲಾ ಪರವಾಗಿ ತುಂಬ ಪ್ರಾಥಮಿಕ ಶಾಲೆಯ ಕೇಶವ ಅಧ್ಯಕ್ಷ ಶ್ರೀಯುತ ಶಿವರು ಸಹಿತ ವೇದಿಕೆ ಅವರು ಸಹಿತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಉಪಾಧ್ಯಕ್ಷರಂತ ಶ್ರೀಮತಿ ಸುಶ್ರಾ ಬಿಟ್ಟೂರು ಸಹಿತ ಕಾರ್ಯಕ್ರಮ ಎಲ್ಲ ನನ್ನ ಆತ್ಮೀಯ ಎಷ್ಟು ಸದಸ್ಯರು ಸಹಿತ ತುಂಬ ಹೃದಯ ಸ್ವಾಗತವನ್ನು ಕೊಡುತ್ತೇನೆ. ಶ್ರೀಮತಿ ಭೇಟಿ ಸಹಿತ ಆಗಮಿಸಿದರೆ ಅವರು ಸಹಿತ ತುಂಬ ಹೃದಯ ಸ್ವಾಗತವನ್ನು ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆ ಎಲ್ಲ ಶಿಕ್ಷಕರು ಸಹಿತ ಇಲ್ಲಿ ಆಗಮಿಸಿದರೆ ಅವರಿಗೂ ಸಹಿತ ವೈಯಕ್ತಿಕವಾಗಿ ಮತ್ತು ಶಾಲೆ ಪರವಾಗಿ ತುಂಬ ಸ್ವಾಗತವನ್ನು ಕೊಡುತ್ತೇನೆ. ಆತ್ಮೀಯ ನನ್ನ ಸೋದರಿ ಬಂಧುಗಳು ಸಹಿತ ಒಂದು ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಮುಖ್ಯ ಒಂದು ಕೇಂದ್ರ ಬಿಂದುಗಳು ಈ ಪಾಲಕರು, ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಈ ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರ ಪರವಾಗಿ ತುಂಬ ಸ್ವಾಗತವನ್ನು ಕೊಡುತ್ತೇನೆ. ನಾನು ನೋಡಿದಂತೆ ಬಹಳ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮ ಬಹಳ ಅನುಷ್ಠಾನಗೊಳಿಸಿದ್ದಾರೆ. ಅವರು ಯಾರ್ಯಾರಪ್ಪ ಅಂದ್ರೆ ಶ್ರೀಯುತ ಸಿದ್ದು ಯಳವರ್ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಅವರು ಸಹಿತ ಆಗಮಿಸಿದವರಿಗೆ ಸ್ವಾಗತವನ್ನು ಅಲ್ಫಾ ಪೂಜಾರಿ ಅವರು ಸಹಿತ ಬಹಳ ಕ್ರಿಯಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೂ ಸಹಿತ ತುಂಬ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬರಾದಂತಹ ಶ್ರೀಮತಿ ಸವಿತಾ ಪೂಜಾರಿ ಅವರು ಸಹಿತ ಆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹಿತ ತುಂಬ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಈ ನನ್ನ ಎಲ್ಲ ಮತ್ತು ವಿದ್ಯಾರ್ಥಿಗಳು ಸಹಿತ ಈ ಕಾರ್ಯಕ್ರಮ ಹಾಜರಾಗಿದ್ದಾರೆ. ಅವರು ಸಹಿತ ತುಂಬ ಒಳ್ಳೆಯ ಸ್ವಾಗತ. ಈಗ ಜ್ಯೋತಿ ಕಾರ್ಯಕ್ರಮ ಹಂಗೆ ಇದು ಮಾಡಬೇಕು ಅವರ ಕೈ ಅತಿಥಿಗಳಿಗೆ ಭೂಮುಚ್ಚ ನಡಬೇಕಂತ ಶ್ರೀ ಈ ಕಾರ್ಯಕ್ರಮದ ತಾಲೂಕಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಸಂಮೇಶ್ ಎಂಜಿಸರ್ ಅವರಿಗೆ ಬಳಗ ಸರ್ ಅವರಿಂದ ಮುಂದವ್ರೆ ಜೂಮ್ ಮಾಡಬಾರ್ದು. ಇಲ್ಲ ಸರ್ ನಡೀತು ಇಲ್ಲ ಬಿಟ್ಟೆ ಇದೆಯಾ ಕಟ್ ಮಾಡಕ್ಕೆ ಹೋಗ್ಬಿಟ್ಟ. ಸ್ವೀಕರಿಸಿದ ಮಹಿಳೆಯರಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ಸೀಮಾ ಮೇಡಮ್ ಮತ್ತು ಸಂಗಡಿಗರು ನಡೆಸಿಕೊಡುವುದು. ಜ್ಯೋತಿ ಬೆಳೆಸುವುದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸುವ ಎಲ್ಲ ಮಾನ್ಯರು ಈ ಒಂದು
ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತ ಇದ್ರ ಹೊಡೆದ್ರೆ ಇದ್ರಾಗ ಬಂದೈತಿ ಇವತ್ತು ಸಾಮಾಜಿಕ ಪರಿಶೋಧನಾ ಕಾರ್ಯದ ಕುರಿತು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಮಲ್ಲಗೌಡ ಅಲ್ಲಿಗೇಶ್ವರು ಹಿಂಗೆ ಬರಬೇಕು. ಈ ಶುಭ ಮಧ್ಯಾಹ್ನದ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇದರ ಸಂಯೋಗದಲ್ಲಿ ಇವತ್ತು ನಾವೆಲ್ಲರೂ ಸಮಾಜಮುಖಿಯಾಗಿ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಒಂದು ವೇದಿಕೆಯ ರೂಪದಲ್ಲಿ ಒಂದು ಪರಿಶೋಧನೆ ಒಂದು ಸಂಶೋಧನೆಯ ರೂಪದಲ್ಲಿ ನಮ್ಮ ಶಾಲೆಗೆ ಸತತವಾಗಿ 3 ದಿನಗಳಿಂದ ಸರ್ ಅವರ ನೇತೃತ್ವದಲ್ಲಿ ತಂಡ ನಮ್ಮ ಶಾಲೆಗೆ ಬಂದಿದೆ. ಮುಖ್ಯವಾಗಿ ಈ ಒಂದು ಸಭೆಯ ಉದ್ದೇಶ ಸಮಾಜ ಮತ್ತು ಈ ಆಡಳಿತ ಸಮಾಜ ಮತ್ತು ಆಡಳಿತದ ಎರಡು ಸಂಯೋಗದೊಂದಿಗೆ ಹೇಗೆ ಸಮಾಜಮುಖಿಯಾಗಿ ನಾವು ಅಭಿವೃದ್ಧಿಯನ್ನ ಮಾಡಬಹುದು ಅನ್ನುವ ದೃಷ್ಟಿಕೋನದಿಂದ ಸರ್ಕಾರ ಈ ಯೋಜನೆಯನ್ನ ಹಾಕಿಕೊಂಡಿದೆ. ಮುಖ್ಯ ಉದ್ದೇಶ ನಾನು ಹೇಳಿದ ಹಾಗೆ ಪರಿಶೋಧನೆ ಸಂಶೋಧನೆ. ಏನಪ್ಪಾ ಇದು ಸಂಶೋಧನೆ ಅಂತಂದ್ರೆ ಸಮಾಜದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ 4ನೇ ಅಂಗವಾಗಿರುವಂತಹ ಶಾಶ್ವತ ಅಂಗವಾಗಿರುವಂತಹ ಈ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಬಹಳ ಸುಶ್ರುತವಾಗಿ ಸರಿಯಾಗಿ ನಡೆದರೇನೆ ನಾವು ಆಡಳಿತದ ಮೂಲಕ ಸಮಾಜವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಕೇವಲ ಎತ್ತಿನ ಗಾಡಿಗೆ ಒಂದೇ ಚಕ್ರ ಉರುಳೋದ್ರಿಂದ ಗಾಡಿ ಅದೇ ಸ್ಥಾನದಲ್ಲಿ ಹೋಗ್ತಾ ಇರ್ತದೆ, ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 2 ಚಕ್ರಗಳಂತೆ ಸರ್ಕಾರ ಒಂದು ಸಮಾಜ ಎರಡರ ನಡುವೆ ಕೊಂಡಿಯಾಗಿ ಎರಡೂ ಸರಿಸಮಾನವಾಗಿ ವೇಗವನ್ನು ಪಡೆದುಕೊಳ್ಳಲಿಕ್ಕೆ ಈ ಸಾಮಾಜಿಕ ಪರಿಶೋಧನೆ ಬಹಳ ನಮಗೆ ಮುಖ್ಯವಾಗಿರುವಂತದ್ದು ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು. ನಾವೆಲ್ಲ ಇಲ್ಲಿ ಊರಿನಿಂದ ಅನೇಕ ಪ್ರಮುಖರು, HDMC ಅಧ್ಯಕ್ಷರು, ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ನಮ್ಮ ಎಲ್ಲ ಹಿರಿಯರು ಎಲ್ಲರೂ ಇವತ್ತು ಕೂಡಿದ್ದೀವಿ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಮ್ಮ ಆಡಳಿತ ವೈಖರಿಯಲ್ಲಿ ಆಡಳಿತದ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಅದನ್ನ ಆಡಳಿತದ ಸುಸೃಷ್ಟವಾಗಿ ಅಂದ್ರೇನು ಸರ್ಕಾರ ತಂದಿರುವಂತಹ ಯೋಜನೆಗಳನ್ನ ವಿದ್ಯಾರ್ಥಿಗಳಿಗಾಗಿರಬಹುದು ನಮ್ಮ ಸಮಾಜಕ್ಕಾಗಿರಬಹುದು ಎಷ್ಟರ ಮಟ್ಟಿಗೆ ನಾವು ಅದನ್ನು ತಲುಪಿಸ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಓರೆಗಲ್ಲಿಗೆ ಹಚ್ಚಲಿಕ್ಕೆ ಇದೊಂದು ಪರಿಶೋಧನಾ ಸಮಿತಿ ಕಾರ್ಯ. ಹಾಗಾಗಿ ಇಲ್ಲಿಯವರೆಗೆ ನಾನು ಅನ್ಕೊಂಡ ಹಾಗೆ ನಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಇರುವಂತಹ ಆಡಳಿತದ ವಿಷಯಗಳನ್ನಾಗಿರಬಹುದು, ನಾವು ನಮ್ಮ ವಿದ್ಯಾರ್ಥಿಗಳ ನಮ್ಮೊಟ್ಟಿಗೆ ಇರುವಂತಹ ಕಲಿಕಾ ಬಾಂಧವ್ಯ ಆಗಿರಬಹುದು, ಅಷ್ಟು ಜೊತೆಗೇನೆ ಅವರೆಲ್ಲ ಮತ್ತೆ ಊರೊಳಗೂ ಹೋಗಿದ್ರು. ಊರೊಳಗೆ ಹೋಗಿ
ಈಗ ಪಾಲಕರಿಗೆ ಕೂಡ ಭೇಟಿಯಾಗಿ ನಮ್ಮ ಶಾಲೆಯ ವಾತಾವರಣ, ಆಡಳಿತದ ವ್ಯವಸ್ಥೆ, ಆಮೇಲೆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಪರಿಶೋಧನೆ ಮಾಡಿದ್ದಾರೆ ಈಗಾಗಲೇ. ಅದರಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು, ಈ ಒಂದು ಪರಿಶೋಧನೆಯಲ್ಲಿ ಅತಿ ಹೆಚ್ಚು ಮಟ್ಟಿಗೆ ನಾವೇನು ವ್ಯವಸ್ಥೆ ಪೂರ್ವಕವಾಗಿ ನಡೆಸಿಕೊಂಡು ಹೋಗ್ಬೇಕಾಗಿದೆ ಅದನ್ನ ನಾವು ಮಾಡಿದೀವಿ ಅಂತ ನಮ್ಮನ್ನ ಭಾವಿಸಿಕೊಂಡಿದ್ದೀವಿ. ಅದರ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ತಂಡದವರು ಕೂಡ ಅದನ್ನು ಪರಿಶೋಧಿಸಿದ್ದಾರೆ. ಆ ಕಾರ್ಯಕ್ಕಾಗಿ ಸಮಾಜದವರಾಗಿರ್ಬೋದು, ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಒಂದು ಸಂಯೋಜನೆಯನ್ನ, ಒಂದು ಕೊಂಡಿಯನ್ನ, ಒಂದು ನೆಚ್ಚುಣಿಕೆಯನ್ನ ಒಂದು ನಮ್ಮಲ್ಲಿ ಅಂದ್ರೂ ಕೂಡಿಸುವಂತಹ ಕಾರ್ಯಗಳನ್ನ ನಾವೆಲ್ಲರೂ ಸೇರಿ ಮಾಡ್ತಾ ಹೋಗ್ಬೇಕು. ಇದರಿಂದ ಮಾತ್ರ ಒಂದು ಬಂಡಿ ಚಕ್ರ ಮುಂದೋಗ್ಲಿಕ್ಕೆ, ಅಭಿವೃದ್ಧಿಯ ಚಕ್ರ ಮುಂದೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದರ ಕುರಿತಾಗಿ ನಮ್ಮ ಅಧಿಕಾರಿಗಳು ಅದನ್ನ ವಿವರಣೆಯನ್ನು ನೀಡಲಿದ್ದಾರೆ. ಹಾಗಾಗಿ ನಾನು ಸಂಕ್ಷಿಪ್ತವಾಗಿರುವಂತಹ ಒಂದು ಮಾಹಿತಿಯನ್ನ ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ವಂದಿಸಿ, ತಮಗೆಲ್ಲರಿಗೂ ವಂದಿಸಿ ನನ್ನ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮುಗಿಸ್ತೇನೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿರತಕ್ಕಂಥ ಮಲ್ಲಗೌಡ ಸರ್ಗೆ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ ತಾಲೂಕಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ ಶೆಟ್ಟಿ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕಾಗಿದೆ. ಪ್ರಥಮದಲ್ಲಿ ಕ್ಷೇತ್ರದ ಆರಾಧ್ಯ ದೈವ ಮಹಾತಪಸ್ವಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಇನ್ನ ಹೃದಯದಿಂದ ಮಾಡ್ತಾ ಇದ್ದಾರೆ. ಇಂದಿನ ಈ ಸಾಮಾಜಿಕ ಪರಿಶೋಧನಾ ಶಾಲಾ ಪೋಷಕರ ವೇದಿಕೆ ಮೇಲೆ ಆಶೀರ್ವಾದ ಈ ಶಾಲೆಯ ಶ್ರೀ ಈ ಶಾಲೆಯ ಕ್ರಿಯಾಶೀಲ ಮುಖಂಡರು ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಈ ಶಾಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಗೆ ಕಾರ್ಯಕ್ರಮಕ್ಕೆ ಉಪಸ್ಥಿತಕ್ಕಂಥ ಯಾವತ್ತು ಪ್ರೌಢಶಾಲಾ ಎಲ್ಲ ಶಿಕ್ಷಕರು, ಹಾಗೆ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ವಿಷಯ ಎಲ್ಲ ಸರ್ವ ಸದಸ್ಯರೇ, ಪೂರ್ಣ ಹಿರಿಯರೇ, ಎಲ್ಲ ತಾಯಿಗಳೇ, ಸರಿ ಅಲ್ಲೇ ಪ್ರಾಸ್ತಾವಿಕವಾಗಿ ತಮ್ಮ ಈ ಸಾಮಾಜಿಕ ಪಕ್ಷದ ತಂಡ ಏನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಸ್ವಲ್ಪ ಮಾಹಿತಿ ಹೇಳಿದ್ದಾರೆ ಅಂತ ಅನ್ಕೊಂಡು. ಸೊ ಆದರೆ ಯಾಕೆ ಶಾಲೆಗಳಲ್ಲಿ ಈ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ? ಪರಿಶೋಧನೆ ಅಂತಕ್ಕಂಥದ್ದು ಪದವಿಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದೇ. ಸೊ ಏನು ನಾವು ಕಲ್ತ್ಕೋಬೇಕಾಗಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮ್ಮ ಆಲೋಚನೆ ಹೇಳಬೇಕು ಅಂದ್ರೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅದು ಪರಿಶೋಧನೆ ಮಾಡ್ತಾ ಇದೆ. ಇಲ್ಲಿ ಪದ ಅಂದ್ರೆ ಒಂದು ಸಾಮಾಜಿಕ ಅಂತಿದೆ ಅಲ್ವಾ? ನಮ್ಮಲ್ಲಿ ನಮ್ದೇನಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರಿತಾ ಇದ್ದೀವಿ. ಏನ್ ಪ್ರಜಾಪ್ರಭುತ್ವ ಅಂದ್ರೆ ಸೊ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಲ್ವಾ? ಅದೇ ನಮ್ದು ಈ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಸೊ ಜನರಿಂದ ಜನರ ಮಧ್ಯದಲ್ಲಿ ಮಾಡ್ತಕ್ಕಂಥ ಒಂದು ಪರಿಶೋಧನೆ, ಅದಕ್ಕೆ ಸಾಮಾಜಿಕ ಪರಿಶೋಧನೆ ಅಂತ ಕರೀತಾರೆ. ಅದು ನಿಮ್ಮದಲ್ಲೇ ಇರಬೇಕು ಅಂತ ಏನ್ ಕಂಡ್ಕೊಂಡಿದೀವಿ ನಾವು. ನೀವೆಲ್ಲ ಜನತಾ ಕೋರ್ಟ್ ಹೆಸರು ಕೇಳಿದಿರಲ್ಲ, ಏನ್ ನಿರ್ಣಯ ಆಗ್ತದಲ್ಲ ಅದೇ ಜವಾಬ್ದಾರಿ ಏನು ಅಂತ ಸರ್ಕಾರಕ್ಕೆ ರವಾನಿಸ್ತಕ್ಕಂಥ ಕೆಲಸ ಇದು ನಮ್ದೇ. ದಿಸ್ ಇಸ್ ಪಬ್ಲಿಕ್ ಕೋರ್ಟ್. ನೀವು ಏನ್ ಹೇಳ್ತೀರೋ ಸಾಧಕ ಬಾಧಕ ಹೇಳ್ತೀರೋ ವರದಿಯನ್ನು ದಾಖಲಿಸ್ಕೊಟ್ಟು ಸರ್ಕಾರಕ್ಕೆ ವರದಿಯನ್ನ ಕಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸೋಷಿಯಲ್ ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು, ಪಾರದರ್ಶಕ ಆಗಿರ್ಬೇಕು, ವಾಸ್ತವಿಕ ಆಗಿರ್ಬೇಕು, ನೈಜವಾಗಿರ್ಬೇಕು ನಮ್ಮ ಉದ್ದೇಶ. ಸೊ ಆದ್ರೆ ಈ ಶಾಲೆಗಳಲ್ಲಿ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆನ ಈ ಮಾಡ್ತಾ ಇರೋದು ಇದು 2ನೇ ವರ್ಷ, ಹೋದ ವರ್ಷದಿಂದ ನಾವು ಆರಂಭ. ಸೊ ಇದಕ್ಕಿಂತ ಹಿಂದೆ ಏನಾಗಿತ್ತು, ಕೇವಲ ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ನಾವು ಮಾಡಿಟ್ಟು ಸೀಮಿತ ಆಗಿತ್ತು ಅಂತಕ್ಕಂಥದ್ದು, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ನಮ್ಮ ವ್ಯವಸ್ಥೆ. ಸೊ ಏನಾಗಿದೆ ಅಂದ್ರೆ ಕೇಂದ್ರ ಎಲ್ಲ ಇದರಲ್ಲೂ ಕೂಡ ಈ ಸಾಮಾಜಿಕ ಪರಿಶೋಧನೆಲ್ಲ ಏನಾಗ್ತದೆ ಒಳಪಡಿಸ್ತಾ ಇದೆ.
ಜೊತೆಗೆ ಸೊ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಮಾಡ್ತಾ ಇದ್ದೀವಿ. ಅದು ಒಂದೇ ಸ್ಟಿಕ್ಕರ್ ಆಗಿ ಬಿಸಿ ಊಟ ಅಷ್ಟೇ ಅಂತ. ಇದು ಅಷ್ಟೇ ಅಲ್ಲ, ಸಾಮಾಜಿಕ ಸಮಗ್ರ ಶಿಕ್ಷಣ ಅಂತಂದ್ರೆ ಶಾಲೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಅಂತ. ಸೊ ಏನ್ ಯೋಜನೆಗಳಿದೆ, ಬೇಸಿಕ್ ನೀಡ್ಸ್ ಏನಿದೆ, ಸೊ ಮಕ್ಕಳ ಶಿಕ್ಷಣ ಹೇಗಿದೆ, ಪಾಲಕ ಮತ್ತು ಶಿಕ್ಷಕರ ಮಧ್ಯೆ ಇರತಕ್ಕಂಥ ಸಂಬಂಧ ಹೇಗಿದೆ ಅಲ್ವಾ, ಶಿಕ್ಷಕರು ಮತ್ತು ಶಿಕ್ಷಕರ ಒಡನಾಟ ಹೇಗಿದೆ, ಶಿಕ್ಷಕ ಮತ್ತು ಮುಖ್ಯೋಪಾಧ್ಯಾಯರ ಮಧ್ಯೆ ಇರತಕ್ಕಂಥ ಕೊಂಡಿ ಹೇಗಿದೆ ಅಲ್ವಾ. ಸೊ ಎಲ್ಲ ತುಲನಾತ್ಮಕವಾಗಿ ವಿಚಾರಿಸಬೇಕಾಗಿದೆ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟೆ ಸಮುದಾಯ ಅಂತ ಕರೀತೇವೆ. ಈ ಸಮುದಾಯದಲ್ಲಿ ಎಲ್ಲರೂ ಒಗ್ಗೂಡಬೇಕಾಗಿದೆ. ಸಮುದಾಯ ಒಗ್ಗೂಡಿದಾಗ ಮಾತ್ರ ಸೊ ಯಾವುದೇ ಒಂದು ಪ್ರಕ್ರಿಯೆನ ಯಶಸ್ವಿಯಾಗಿ ಕೊಂಡ್ಕೊಳ್ಳೋಕೆ ಸಾಧ್ಯ ಇದೆ. ಯಾಕಂದ್ರೆ ನಾವೆಲ್ಲ ರೈತರಿದ್ದೇವೆ, ಈಗ ಎಲ್ಲ ಬಿತ್ತನೆ ಸೀಸನ್ ಇದೆ. ಸೊ ಬಿತ್ತಬೇಕಾದ್ರೆ ಏನ್ ಬೇಕು, ನಮ್ಗೆ 2 ಎತ್ತುಗಳು ಬೇಕು ಅಲ್ವಾ. ಆ 2 ಎತ್ತುಗಳು ನಮಗೆ ಸಮಾನಾಗಿರ್ಬೇಕು. ಒಂದು ಮುಂದೋಯ್ತು ಒಂದು ಹಿಂದೆ ಹೋಯ್ತಾರೆ ಏನಂತಂದ್ರೆ ಏನದು ಎಲ್ಲ ಸಾಲುಗಳು ಸೊ ನಾಟಿ ಕಿತ್ಕೊಂಡು ಹೋಗ್ಬಿಡ್ತಾವ ಅಲ್ವಾ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಎತ್ತರ ಮುಖಾನ ಅಂತ ಹೇಳ್ತಾ ಇರ್ತೀವಿ. 2 ಹಗ್ಗ ಒಂದು ಲೂಸ್ ಬಿಟ್ಟರೆ ಸೊ ಇನ್ನೊಂದು ಟೈಟ್ ಹಾಕಿದ್ರೆ ಹಿಂದೆ ಬಿಡ್ತಾರೆ ಅಂತ. ಸೊ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮುಂದೋರ್ ಅದೇ ಕೆಲಸವನ್ನ ಸೊ ನಾವು ಮಾಡ್ತಾ ಇದ್ದೀವಿ. ಸೊ ಈ ಶಾಲೆ ಒಂದು ಈಗಾಗಲೇ ನಾನು ಆಯರಿ ಗ್ರಾಮ ಪಂಚಾಯತಿಯಲ್ಲಿ ಶಾಲೆನ ಒಂದು ಪ್ರಾಥಮಿಕ ಒಂದು ಪ್ರೌಢಶಾಲೆನ ಮುಗಿಸಿದ್ವಿ. ಸೊ ಇದು 2ನೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಶಾಲೆ. ಸೊ ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಗ್ಗೆ. ಸೊ ಈಗ ಮಾತಾಡೋದು ಕೇವಲ ಪ್ರೌಢಶಾಲೆ ಬಗ್ಗೆ ಮಾತ್ರ ಮಾತಾಡ್ತಾರೆ. ಪ್ರಾಥಮಿಕ ಶಾಲೆ ಬಗ್ಗೆ ಆಮೇಲೆ ಮಾತಾಡ್ತಾ ಇದ್ದಾರೆ. ಸಮಯ ಇದೆ ಆ ಕಡೆ ಮುಗಿಸಿ ಬರ್ತಕ್ಕಂಥ ಕೆಲಸ ಮಾಡೋಣ. ಸೊ ಪ್ರೌಢಶಾಲೆ ಅಂತಂದ್ರೆ ಸೊ ನಾವು ನೋಡಿದಾಗೆ ಮಕ್ಕಳ ಸಂಖ್ಯೆ ಇದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ. ಸೊ ಇದರಲ್ಲಿ ಶಿಕ್ಷಕರ ಕೊರತೆ ಇಲ್ಲ ಅಂತಕ್ಕಂಥ ನಮಗೆ ಆದರೆ ಒಂದು ಬಹುದೊಡ್ಡ ನಮಗೆ ಬದಲಾವಣೆ ಆಗ್ಬೇಕಾಗಿದ್ದೀವಿ ಅಂತಂದ್ರೆ ಮಕ್ಕಳಿದ್ದಾರೆ, ಶಿಕ್ಷಕರಿದ್ದಾರೆ, ಆದರೆ ಕೊಠಡಿಗಳ ವ್ಯವಸ್ಥೆ ಇಲ್ಲ ಅಂತ. ಇದೆಲ್ಲ ಬೇಡಿಕೆ, ಒಗ್ಗೂಡ ಬೇಡಿಕೆ ಏನಂತಾರೆ ಸರ್ ಕ್ಲಾಸ್ ರೂಮ್ ಸಮಸ್ಯೆ ಇದೆ, ಕ್ಲಾಸ್ ರೂಮ್ ಸಮಸ್ಯೆ ಇದೆ. ಈಗಾಗಲೇ ಸರ್ಕಾರದಿಂದ 6 ಕೊಠಡಿಗಳ ನಿರ್ಮಾಣ ಆಗಿದೆ, ತಾಲೂಕು ಪಂಚಾಯತ್ ನಿರ್ಮಾಣ ಆಗಿದೆ. ಆದ್ರೆ ಇನ್ನೂ ನಮ್ಗೆ ಅನ್ಸುತ್ತವ ಈ ಹೈಸ್ಕೂಲ್ ಆಗಲಿ ಶಿಫ್ಟ್ ಆಗ್ಬೇಕು ಅಂದ್ರೆ ಇನ್ನೂ 2 ರಿಂದ 3 ಕೊಠಡಿಗಳ ಅವಶ್ಯಕತೆ ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ಸದ್ಯಕ್ಕೆ 4 ಹೋಗ್ಲಿಕ್ಕಿಂತ ಒಂದು 2-3 ಆದ್ರೂ ಉತ್ತಮ ಅಂತಕ್ಕಂಥದ್ದು. ಈಗಾಗಲೇ ನಿನ್ನೆ ದಿನ ಐನಾಪುರ ಗ್ರಾಮ ಪಂಚಾಯತಿ ಅನ್ನಿಸ್ಕೊಂಡು ಯುವ ಸಮಿತಿ ಮಾತಾಡಿದ್ವಿ. ಸೊ ಸಾಧ್ಯವಾದ ಓಕೆ ಅದನ್ನ ಏನಾದ್ರು ವ್ಯವಸ್ಥೆ ಮಾಡೋಣ ಅಂತಕ್ಕಂಥದ್ದು ಆಗ್ಬೋದು ಅಂತಕ್ಕಂಥ ಆಶಯ ನೋಡೋಣ. ಆದ್ರೆ ನಮ್ದು ಅದೃಷ್ಟ ಅಂತಕ್ಕಂಥ, ಯಾಕಂದ್ರೆ ಶಾಲೆ ಈ ಕಡೆ ಒಂದು ಶಿಫ್ಟ್ ಆಯ್ತದೆ. ಯಾಕಂದ್ರೆ ಈಗಾಗಲೇ ಮಳೆ ಬಂತು, ಎಲ್ಲ ಪ್ರಾಥಮಿಕ ಶಾಲೆ ಮಕ್ಕಳು ಹೊರಗಡೆ ಕೂತ್ಕೊಂಡಿದ್ದಾರೆ. ಸೊ ಮಳೆ ಬಂದರೆ ತೋರಿಸ್ಕೊಂಡು ಇರೋದ ಶಿಕ್ಷಣಕ್ಕೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಥರ ಆಗಬಾರ್ದಂತೆ ಈ ಸಮಗ್ರ ಶಿಕ್ಷಣ ಯೋಜನೆನ ಈ ಸಾಮಾಜಿಕ ಪರಿಷತ್ ಒಳಪಡಿಸಿದ್ರು. ಸೊ ಅದು ಆಗ್ಬೇಕಾಗಿತ್ತು. ಶಿಕ್ಷಣ ಒಂದು ಕೊಠಡಿ ವ್ಯವಸ್ಥೆ ಆಗ್ಬೇಕು. ಜೊತೆಗೆ ಇಲ್ಲಿ ಎಲ್ಲಾ ವಿಷಯದ ಭಾಷಾ ಶಿಕ್ಷಕರಿದ್ದಾರೆ, ವಿಷಯಾರ್ಥ ಶಿಕ್ಷಕರಿದ್ದಾರೆ. ಸೊ ಆಗ ನಮಗೆ ಏನಾಗಿತ್ತು ಅಂದ್ರೆ ಪ್ರಯೋಗದ ವ್ಯವಸ್ಥೆ ಆಗ್ಬೇಕಾಗಿತ್ತು ಅಂದ್ರೆ ಸೊ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಬೇಕು. ಉದಾಹರಣೆಗೆ ಸಮಾಜ ಆಗಲೇ ಮಾತಾಡಿದ್ರು ಸಮಾಜಮುಖಿ. ಆಗ ಸಮಾಜಮುಖಿ ಹೇಗಿದೆ ಅಂತ ತೋರಿಸ್ಬೇಕಂದ್ರೆ ಅಲ್ಲಿ ಚಾರ್ಟ್ಸ್ ಇವೆ, ಸೊ ಗ್ಲೋಬ್ ಇವೆ ಅಲ್ವಾ. ಅವ್ರು ತೋರಿಸ್ಬೇಕಾಗಿತ್ತು ಅಂದ್ರೆ ಒಂದು ಏನಾಗಿದೆ ಸಮಾಜಮುಖಿ ಅಂತ ಒಂದು ಕೊಠಡಿಗಾರ ಬೇಕಾಗುತ್ತೆ. ಬಟ್ ಕ್ಲಾಸ್ ರೂಮ್ಸೇ ಇಲ್ಲ, ಕೊಠಡಿಗಾರ ಮಾಡೋಕ್ಕಾಗಲ್ಲ. ಅಲ್ಲಿ ಆಫೀಸಲ್ಲಿ ಇಟ್ಕೊಂಡಿದ್ದಾರೆ, ಚಾರ್ಟ್ ಇಟ್ಕೊಂಡಿದ್ದಾರೆ. ಸೊ ಕ್ಲಾಸಿಗೆ ಬರ್ತೀವಿ, ಪಾಠ ಮಾಡ್ಬೇಕಾದ್ರೆ ತೋರಿಸ್ತೀವಿ, ನಮ್ಮ ಮಕ್ಕಳು ಪಾಠ ಮಾಡಿ ಹೋಗ್ಬಿಡ್ತೀವಿ. ಆದರೆ ಪ್ರತ್ಯೇಕ ಆಯ್ತು ಅಂತಂದ್ರೆ ಅವ್ರಿಗೆ ಏನಾಗಿದೆ ಒಂದು ಇಂಟ್ರೆಸ್ಟ್ ಬರ್ತದೆ, ಶಿಕ್ಷಕರು ಬರ್ತದೆ, ಮಕ್ಕಳು ಬರ್ತದೆ, ಕಲಿಬೇಕು ಉತ್ಸಾಹ ಜಾಸ್ತಿ ಆಗುತ್ತೆ. ಸೊ ಹಾಗೆ ಆಮೇಲೆ ಲ್ಯಾಬ್ಸ್ ಸಾಕಷ್ಟು ನೋಡಿದ್ರೆ ಸೈನ್ಸ್ ಬಗ್ಗೆ ಲ್ಯಾಬ್ ಇದಾವೆ, ಮಟೀರಿಯಲ್ಸ್ ಇದೆ, ಬಟ್ ಲ್ಯಾಬ್ ಇಲ್ಲ. ಅವೇನಾಗೈತಂದ್ರೆ ಅದು ಪ್ರತ್ಯೇಕವಾಗಿರ್ತಕ್ಕಂಥ ಒಂಥರ ಯೂಸ್ ಮಾಡ್ಕೊಂಡು ಏನಾಯ್ತು ಅದು ಮಕ್ಕಳಿಗೆ ಉಪಯೋಗ ಆಗುತ್ತೆ. ಇಲ್ಲಿ ಏನಾಯ್ತಂದ್ರೆ ಅದು ಪ್ರೆಸರ್ ಇಟ್ಕೊಂಡ್ರೆ ಅದು ಜೈಲಿ ತುಪ್ಪ ಹಿಡಿದು ಬಿಡ್ತಾರೆ. ಆ ಮಟೀರಿಯಲ್ಸ್ ಯೂಸ್ ಮಾಡ್ಲಿಕ್ಕೆ ಅಂತಂದ್ರೆ ಅವೆಲ್ಲ ಕೆಮಿಕಲ್ಸ್ ಇದಾವೆ. ಆ ಕೆಮಿಕಲ್ಸ್ ತೆಗೆದಿಲ್ಲ ಅಂದ್ರೆ ಏನಾಯ್ತಂದ್ರೆ ಅದು ಯೂಸ್ ಆಗಲ್ಲ, ವೇಸ್ಟ್ ಆಗೋಗ್ಬಿಡ್ತದೆ. ಸೊ ಹಾಗಾಗಿ ನಮಗೇನಾಗಿದೆ ಅಂದ್ರೆ ಸರ್ಕಾರ ಏನಾಗಿದೆ ಸಾಕಷ್ಟು ಸೌಲಭ್ಯ ಕೊಡ್ತಾ ಇದೆ. ಆದರೆ ಸೌಲಭ್ಯಗಳನ್ನ ಹೇಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು ಕೆಲವೊಂದಿದೆ. ಸಾಕಷ್ಟು ವ್ಯವಸ್ಥೆ ಇದೆ, ರೂಮ್ಸ್ ಇದೆ, ಲ್ಯಾಬ್ ಇದೆ, ಆಮೇಲೆ ಅದು ಬೇಕಾಗಿರ್ತಕ್ಕ ಎಲ್ಲ ಮಟೀರಿಯಲ್ಸ್ ಇದೆ. ಸೊ ಬಳಕೆ ಮಾಡ್ಕೊಳ್ತಕ್ಕಂಥ ಶಿಕ್ಷಕರಿಲ್ಲ, ಬೇರೆ ಬೇರೆ ಶಾಲೆ ಹೋಗಿ ಮಾತಾಡ್ತಾರೆ. ಇಲ್ಲಿ ಎಲ್ಲ ಇದೆ, ಬಟ್ ಏನಿದೆ ಕ್ಲಾಸ್ ರೂಮ್ ಸಮಸ್ಯೆ ಅಲ್ವಾ. ಇಂಗ್ಲಿಷ್ ಶಿಕ್ಷಕರು ಇದ್ದಾರೆ. ಸೊ ಇಂಗ್ಲಿಷ್ ಏನಾದ್ರೆ ನಮ್ಗೆ ಟೀಚ್ ಮಾಡಕ್ಕೆ ಅವಕಾಶ ಇರ್ತದೆ ಅಲ್ವಾ. ಇಂಗ್ಲಿಷ್ ಕ್ಲಾಸ್ ಅನ್ನ ಕಂಟ್ರೋಲ್ ಆಗಿರ್ತದೆ. ಯಾಕೆ MR ಎಲ್ಲ ಬೇರೆ ಬೇರೆ ಸ್ಪೋಕನ್ ಕ್ಲಾಸ್ ಎಲ್ಲ ಕಂಟ್ರೋಲ್ ಆಗ್ತದೆ, ಅದು ವ್ಯವಸ್ಥೆ. ಸೊ ಭಾಷಾ ಪ್ರಯೋಗನೇ ಇದೆ. ಸೊ ಭಾಷಾ ಪ್ರಯೋಗಗಳಂದ್ರೆ ನಾವು ಹೇಗೆ ಪದಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಲ್ವಾ, ಅದು ಕೂಡ ವ್ಯವಸ್ಥೆ ಇದೆ. ಆ ಭಾಷಾ ಪ್ರಯೋಗದ ಎಲ್ಲ ಅವಕಾಶ ಇದೆ. ಸೊ ಅದು ಏನಾಗಿದೆ, ಸೊ ಏನು ಅಂದ್ರೆ ನಾವು ಹೇಳ್ತಾರ ಈ 6 ಭಾಷೆ ಇದೆ, ಅಲ್ಲಿದ್ರೆ ಕಣ್ಣಿಲ್ಲ, ಕಣ್ಣಿದ್ರೆ ಅಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ
ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವು ಇಲ್ಲಿ ಏನ್ ಮಾಡಬೇಕಾಗಿದೆ, ಸರ್ಕಾರಕ್ಕೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಶಾಲೆ ಇದೆ, ಶಿಕ್ಷಕರಿದ್ದಾರೆ, ಆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಪೂರೈಕೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಏನಿದೆ, ತಾಲೂಕು ಪಂಚಾಯತ್ ನೌಕರಿ ಮಾಡೋಣ, ಅದಿಲ್ಲ ಅಂದ್ರೆ ಸೊ ಈಗ MLA ಇದೆ, ಅದರಲ್ಲಿ ತರೋದಕ್ಕೆ ಅವಕಾಶಗಳನ್ನ ಮಾಡ್ಕೊಳ್ಳೋಣ. ಅಂದ್ರೆ ನಾವು ನೀವೆಲ್ಲರೂ ಸೇರ್ಕೊಂಡು, ಯಾಕಂದ್ರೆ ಮೊನ್ನೆ ಹೋದ ಏನಾಗಿತ್ತು ಅಂತಂದ್ರೆ ಒಂದು ಜನತಾದರ್ಶನ ಇತ್ತು, ಅಲ್ಲೆಲ್ಲ ಮೇಲ್ಮಟ್ಟದ ಅಧಿಕಾರಿಗಳಿದ್ರು. ಸೊ ನಾವು ಸ್ಥಳೀಯ ಜನರನ್ನ ಅಪ್ರೋಚ್ ಮಾಡಿದ್ರೆ ಏನೋ ಆಗ್ಬೋದು ಅವರಿಗೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೋಗಿ ನಾವೇನಾದ್ರು ಅಪ್ರೋಚ್ ಮಾಡಿದ್ರೆ ಅದು ಸಮಸ್ಯೆ ಆಗುತ್ತೆ. ಸೊ ನಾವೇ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ಯಾರಂತಂದ್ರೆ ಹೇಳಿದ್ರು, ಸರ್ಕಾರವನ್ನು ನಿಭಾಯಿಸ್ತಕ್ಕಂಥ ಮತ್ತು ಸರ್ಕಾರವನ್ನ ನಡೆಸ್ತಕ್ಕಂಥ ಯಾರಂದ್ರೆ ನೀವುಗಳು, ಸೊ ಪ್ರಭುಗಳು, ಪ್ರಜೆಗಳು ಅಂತ ಕೇಳ್ತೀವಿ. ಸೊ ನೀವು ಅವ್ರಿಗೆ ಏನಾದ್ರು ಅಧಿಕಾರಿಗಳಿಗೆ ಸ್ವಲ್ಪ ಕೇಳ್ಕೊಂಡ್ರೆ ಸೊ ಕೆಲಸ ಸುಲಭ ಆಗ್ಬೋದು ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಸೊ ದಾಖಲಿಸ್ಕೊಡ್ತೀವಿ, ಲೆಕ್ಕದವ್ರು ಹೇಳ್ತೀವಿ, ಅಥವಾ ಏನಾದ್ರು ಒಂದು ಮೀಟಿಂಗ್ ಬಂದಿಲ್ಲ ಸರ್ ಅದು ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಆದ್ರೆ ಸೊ ನಾವು ಹೇಳೋದಕ್ಕಿಂತ ಸೊ ನೀವು ಹೇಳಿದ್ರೆ ಇನ್ನು ಹೆಚ್ಚಿನ ಒಂದು ಅವರಿಗೆ ಮನವರಿಕೆ ಆಗುತ್ತೆ. ಆ ಕೆಲಸ ಸ್ವಲ್ಪ ಆಗಿದೆ ಅಂತಕ್ಕಂಥದ್ದು. ಯಾಕೆ ಹೋದ್ಸರಿ ಬಂದಿದೆ ನನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ ಅಂತ. ಯಾಕಂದ್ರೆ 2021-22 ಸಾಲಿನಲ್ಲಿ ಈ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಬಂಧಪಟ್ಟಂತೆ ಶೌಚಾಲಯ ಏನಾಗಿತ್ತು, ಕಾಲಮ್ ಇತ್ತು. ಈಗ ಅದೇನಾಗಿದೆ, ಕಟ್ಟಡ ಆಗಿದೆ. ಆ ಕಟ್ಟಡದಲ್ಲಿ ಏನಾದ್ರು ವೇಸ್ಟ್, ಇನ್ನು ಪಂಚಾಯತ್ ಅವ್ರು ಹ್ಯಾಂಡಲ್ ಕೊಟ್ಟಿಲ್ಲ ಅಲ್ವಾ, ಅದ್ರ ಮಕ್ಕಳಿಗೆ ಬಳಕೆ ಮಾಡೋದು ಯೋಗ್ಯನೂ ಆಗಿಲ್ಲ. ಸೊ ಯೋಗ್ಯವೂ ಆಗಿಲ್ಲ, ಏನಾಯ್ತು ಒಂದು ವೇಸ್ಟ್ ಅಲ್ಲ. ಸೊ ಹಾಗಾಗಿ ಅದು ಇನ್ನೂ ಯಾಕಂದ್ರೆ ಪಂಚಾಯತ್ ಸಾಕಷ್ಟು ಅನುದಾನ ಇದೆ. ನಿಮ್ಮ ಗ್ರಾಮ ಪಂಚಾಯತಿ ಇರೋದ್ರಿಂದ ಪಂಚಾಯತಿಂದ ಶಾಲೆಗೆ ಸಾಕಷ್ಟು ಅನುದಾನ ಇದೆ. ಒಂದು ಶಾಲೆಗಿದೆ, ಸೊ ಹೈಟೆಕ್ ಶೌಚಾಲಯ ಮಾಡ್ಕೊಳ್ಳೋಕ್ಕಿದೆ, ಸೊ ಪ್ರಜೆಗಳ ಬೇಕಾಗಿರ್ತಕ್ಕ ಮಟೀರಿಯಲ್ಸ್ ಕೊಡಕ್ಕೆ ಅವಕಾಶ ಇದೆ, ಹೈಟೆಕ್ ಗ್ರೌಂಡ್ ಮಾಡಕ್ಕೆ ಅವಕಾಶ ಇದೆ ಅಲ್ವಾ, ಶಾಲೆಯ ಸುತ್ತಲೂ ಕಂಪೌಂಡ್ ಇದೆ, ಉದ್ಯಾನವನ ನಿರ್ಮಾಣ ಮಾಡಕ್ಕೆ ಅವಕಾಶವಿದೆ, ಸಾಕಷ್ಟು ಮಾಡ್ಕೋಬಹುದಲ್ಲ, ಮಾಡಕ್ಕಾಗ್ತಿಲ್ಲ. ಸೊ ಇಚ್ಛಾಶಕ್ತಿಯ ಕೊರತೆ ಅಂತ ಕರಿತೀವಿ. SMC ಸದಸ್ಯರು ಹೇಗಿದ್ದಾರೆ, ಆ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಿಮ್ಮವರೇ, ನೀವು ಆಯ್ಕೆ ಮಾಡಿದವರೇ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆ ಕನಿಷ್ಠ 4 ಮಂದಿ ಓಟ್ ಹಾಕ್ಬೇಕಾ, ಆ 4 ಜನ ಎಲ್ಲಿಯವರು ನೀವೇ. ಸೊ ನೀವೇ ಒಕ್ಕೂಲಿ ಕೊಡ್ಕೊಂಡು ನೀವೇ ಒಂದು ಚರ್ಚೆ ಮಾಡಿದ್ರೆ ಸೊ ಬದಲಾವಣೆ ಅಂತ ಏನಾಗಲ್ಲ. ಸೊ ಬದಲಾವಣೆ ಜಗದ ನಿಯಮ. ಸೊ ಆಗಲೇ ಸರ್ ಏನು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ, ಇದಕ್ಕ ಜ್ಯೋತಿ ಹಚ್ಚೋ ಮೂಲಕ ಉದ್ಘಾಟನೆ. ಜ್ಯೋತಿ ಮೀನ್ಸ್ ಏನ್ ಅರ್ಥ, ಏನ್ ಜ್ಯೋತಿ, ಬೆಳಕು ಪ್ರಜ್ವಲಿಸುತ್ತಲ್ಲ. ಸೊ ಜ್ಯೋತಿ ಏನು, ದೀಪ ಹೇಗೆ ಪ್ರಜ್ವಲಿಸುತ್ತೋ ಹಾಗೆ ಶಿಕ್ಷಣ ವ್ಯವಸ್ಥೆ ಕೂಡ ಪ್ರಜ್ವಲಿಸಬೇಕಾಗಿದೆ. ನಮ್ಮ ಮನಸ್ಸು ಮತ್ತು ಮರಣ ಕೂಡ ಏನಾಗಿದೆ, ಆ ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರದಿಂದ ಹೋಗಬೇಕಾಗಿದೆ. ಸೊ ಅಂದಾಗ ಮಾತ್ರ ಸೊ ಶಾಲೆ ಅನ್ನೋದು ಸರ್ವಾಂಗೀಣವಾಗಿ ಪ್ರಗತಿ ಆಗುತ್ತೆ. ಇಲ್ಲಿ ಕಾರಣ ಸೊ ನಾವೇ ಮಾಡ್ತೀವಿ, ದೋಷಾರೋಪ ಮಾಡ್ತೀವಿ. ಸರ್ ಅವ್ರು ಹೇಳಿದ್ವಿ ಸರ್ ಮಾಡ್ತೀವ, ಅವ್ರು ಕೇಳಿದ್ವಿ ಸರ್ ಮಾಡ್ತೀವ ಸರ್. ಇಚ್ಛಾಶಕ್ತಿಯ ಕೊರತೆ ಇದೆ ಅಂದ್ರೆ ನಮ್ಮಲ್ಲಿ ಒಂದೇ ಕಾನ್ಸೆಪ್ಟ್, ಅವ್ರಿಗೆ ನೀವಾಗಲ್ಲ ಇವ್ರಿಗೆ ಅವ್ರಿಗಲ್ಲ. ಮುಂದೆಲ್ಲ ಭಾರಿ ನೀಟಾಗಿ ಮಾತಾಡ್ತೀವಿ ನಾವು, ಮುಂದ್ಗಡೆ ಎಲ್ಲ ಭಾರಿ ನೀಟಾಗಿ ಮಾತಾಡ್ತೀವಿ. ಇದೇನಿದೆ ಹೇಳ್ರಿ, ಇಲ್ಲ ಅಂತ ಉದ್ದೇಶ ಆಗಿಲ್ಲ ಸರ್, ನಮ್ಮಲ್ಲಿ ಅಂತ ಕಾನ್ಸೆಪ್ಟ್ ಆಗಿಲ್ಲ. ಇಲ್ಲ ಆತರ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ನಾವೆಲ್ಲ ಹೇಳಿಲ್ಲ. ನಿಮ್ ಬಗ್ಗೆ ನಾವು ಭಾರಿ ಏನೋ ಅಜ್ಜರ್ ಭಾರಿ ಚಲೋ ಅಂತ ಅಂತೀವಿ ನಾವು. ನೀವು ಸ್ವಲ್ಪ ಭಾಷೆ ಬರ್ಬೋದು, ಅವನ್ನ ಹೇಳ್ತೀವಿ ಬಿಡು ನಾನು ಹೇಳ್ತೀನಿ. ಅಂದ್ರೆ ಈ ತರ ಮನಸ್ಥಿತಿ ಇರ್ತಕ್ಕಂಥ ಮನೋಭಾವನೆಗಳು ಈ ನಮ್ಮ ಜನರ ಮಧ್ಯೆ ಇದಾವೆ. ಯಾಕೆ ನನ್ ಬರೋದಿಲ್ಲ, ನನ್ನ ಕೈ ಬಳ ಸಮಯ ಅಂದ್ರೆ ಮತ್ತೆ ಇವ್ರ ಬಗ್ಗೆ ಹೇಳ್ತಾರೆ. ಮೀನ್ಸ್ ಉದ್ದೇಶ ಇಷ್ಟೇ, ನಾವು ಸಮಾಜಮುಖಿ ಇದೆ. ಸೊ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಅಲ್ವಾ. ಸೊ ಮೇಣಬತ್ತಿ ಕೆಲಸ ಏನಿದೆ, ಈ ಮೇಣಬತ್ತಿ ಕೆಲಸ ಏನಿದೆ ಅಲ್ವಾ, ಬೆಳಕು ಕೊಡ್ತಾ ಇದೆ. ಆ ಬೆಳಕು ಕೊಡೋದು ಅಷ್ಟೇ ಕಾಣ್ತಾ ಇದೀವಿ, ಸುತ್ತಲೂ ಬೆಳಕಿದೆ. ಸೊ ಕೆಳಗಡೆ ಇದೆ ಅಲ್ವಾ. ಸೊ ತಾನೇ ಊರು ಬರ್ತದೆ. ಶಿಕ್ಷಕರ ಕೆಲಸ ಏನು, ಶಿಕ್ಷಕರ ಕೆಲಸ ಏನು, ತೋರಿಸ್ಲಾಕೆ ಅಲ್ವಾ ಕ್ಯಾಂಡಲ್. ನೋಡಿ ನಿಮ್ಮ ಕೈಯ ಕಲಿತಕ್ಕಂಥ ಅದಷ್ಟು ಸಾಕಷ್ಟು ವಿದ್ಯಾರ್ಥಿಗಳು ಇನ್ನು ಬೇರೆ ಬೇರೆ ಇಲಾಖೆ ಉನ್ನತ ಹುದ್ದೆಗಳಿದ್ದಾರೆ. ಸೊ ನೀವೆಲ್ಲಿದ್ದೀರಿ, ಇಲ್ಲೇ ಇದೆ, ಕರೆಕ್ಟಾ. ಅಂದ್ರೆ ಸಮಾಜದಲ್ಲಿ ಕೊಂಡೊಯ್ಯತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಯಾವ್ದಾದ್ರೆ ಅದು ಶಿಕ್ಷಕರು ಅಂತ ಕರೀತಾರೆ. ಶಿಕ್ಷಕರು ಅಲ್ವಾ. ಇನ್ನೂ ನೋಡ್ರಿ ನೀವು IAS ಆಗಿರ್ಬೋದು, ಆಫೀಸರ್ ಆಗಿರ್ಬೋದು, ಬೇರೆ ಬೇರೆ ಇಲಾಖೆ ಆಗಿರ್ಬೋದು. ಆದ್ರೆ ಆ ವ್ಯಕ್ತಿ ಬಂದ ತಕ್ಷಣ ಸಲಾ ಮಾಡಿದ ಯಾರಿಗೆ, ಸರ್ ನನ್ನ ಗುರು ಅಂತ ಕರೀತಾರೆ. ಅದು ಎಸ್ಪೆಷಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರು ಮಾತ್ರ. ಮತ್ತೆ ಹೈಸ್ಕೂಲ್ ಹಚ್ಕೊಂಡ್ರೆ ಗೊತ್ತಿಲ್ಲ, ನಿಮ್ಗೂ ಗೊತ್ತಿರಬಹುದು, ಮರ್ತೋಗಿರ್ತೀವಲ್ಲ. ಬಟ್ ಬೇಸಿಕ್ ಆ ಮನೋಭಾವನೆ ನಮ್ಮ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಸಂಬಂಧ ಇಲ್ಲ ಅಂದ್ರೆ ಅವ್ರು ಹೇಳ್ತಿದ್ರು ಅಂದ್ರೆ ಏನು ಹೇಳಿಲ್ಲ, ಬರ್ತಿದ್ರು ಕೂತಿದ್ರು ಹೋಗ್ತಿದ್ರು ಏನ್ ಹೊಡಿತಿದ್ದ. ಇಷ್ಟೇ ಮನಸ್ಥಿತಿ ಏನಾಗಿದೆ ನಮ್ಮ ಮಕ್ಕಳ ಬರುತ್ತೆ, ನಮ್ಮ ಮಕ್ಕಳು ಬರುತ್ತೆ ಅಲ್ವಾ. ಈ ತರ ಆಗ್ಬಾರ್ದು. ಸೊ
ಹಾಗಾಗಿ ಕಟ್ಟಡ ವ್ಯವಸ್ಥೆ ಬದಲಾವಣೆ. ಲ್ಯಾಬ್ ಇದೆ ಹೇಳಿದಲ್ಲ, ಮಟೀರಿಯಲ್ಸ್ ಇದೆ, ಲ್ಯಾಬ್ ಇಲ್ಲ. ಆಮೇಲೆ ಆಗಲೇ ಟೀಚರ್ಸ್ ಬಗ್ಗೆ ಮತ್ತೆ ಪಾಪ ಯಾರೋ ವೃತ್ತಿ ಶಿಕ್ಷಕರ ಬಗ್ಗೆ ಆ ಮಕ್ಕಳಿಗೆ ಹೆಂಡತಿಯನ್ನು ಕೊಟ್ಟಿದ್ದಾರೆ ಅಲ್ವಾ? ಯಾಕಂದ್ರೆ ನಮ್ಮಲ್ಲಿ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆದ್ಮೇಲೆ ಮನೆಗೆ ಏನ್ ಮಾಡ್ತಾ ಇದಾರೆ, ಟೈಲರಿಂಗ್ ಕೆಲಸ ಮಾಡ್ತಾರೆ, ಪ್ರಸ್ತುತಿ ಕಲೆ ಮಾಡ್ತಾ ಇದ್ದಾರೆ, ಎಂಬ್ರಾಯ್ಡಿಂಗ್ ಮಾಡ್ತಾ ಇದ್ದಾರೆ, ಆ ಸೀರೆ ಡಿಸೈನ್ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಇದೇ ಇವತ್ತು ಏನಾಗಿದೆ, ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಕೆಲಸ ಆಗ್ತಾರೆ. ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬರೀ ಶಾಲೆ ಕಲ್ತಲ್ಲ, ಅವರು ಸ್ವಯಂವಾಗಿ ಉದ್ಯೋಗವನ್ನು ಸಾಧಿಸಿ ತಾವೇ ಜೀವನವನ್ನು ನಿರ್ವಹಣೆ ಮಾಡ್ಬೇಕಂತಕ್ಕಂಥದ್ದು, ಅದು ವೃತ್ತಿ ಶಿಕ್ಷಣ. ಅದು ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾ ಇದೆ ಅಲ್ವಾ? ಹೆಚ್ಚುವರಿ ಯೂಟ್ಯೂಬ್ ಟೀಚರ್ಸ್ ಇರಬೇಕಾಗಿತ್ತು, ಬೇರೆ ಬೇರೆ ಶಾಲೆ ಆಯ್ಕೆ ಮಾಡ್ಬೋದು, ಈ ಶಾಲೆಯಲ್ಲಿ ಅಷ್ಟೇ. ಅದು ಕೂಡ ಸರ್ಕಾರ. ಯಾಕೆ ಅಂದ್ರೆ ಈಗ ಮಕ್ಕಳಿಗೆ ಕೇವಲ ಬರೀ ಪಾಠ ಬೋಧನೆ ಅಷ್ಟೇ ಮಾಡ್ತಾ ಇಲ್ಲ, ಪಾಠದ ಜೊತೆಗೆ ಆಟ ಕೊಡ್ತಾ ಇದ್ರು ಅಲ್ವಾ? ಅದಕ್ಕೆ ಫಿಸಿಕಲ್ ಟೀಚರ್ಸ್ ಇದ್ದಾರೆ. ಆಟ ಪಾಠ ಜೊತೆಗೆ ಏನ್ ಕೊಡ್ತಾ ಇದೀವಿ ಇವತ್ತು, ಊಟ ಕೊಡ್ತಾ ಇದೆ ಅಲ್ವಾ? ಊಟ ಅಷ್ಟೇ ಅಲ್ಲ, ಆ ಊಟದ ಜೊತೆಗೆ ಸಮತೋಲವಾಗಿರ್ತಕ್ಕಂಥ ಪೋಷಕಾಂಶಗಳು ಬೇಕಾಗಿದೆ. ಅದಕ್ಕೆ ಮೊಟ್ಟೆ ಕೊಡ್ತಾ ಇದೀವಿ ಅಲ್ವಾ? ಮೊಟ್ಟೆ ಜೊತೆ ಬಾಳೆಹಣ್ಣು ಕೊಡ್ತಾ ಇದೀವಿ. ನೋಡಿ, ಸರ್ಕಾರದಿಂದ ಮುಂಚೆನಾಗಿದ್ದು ಶೇಂಗಾ ಚಿಕ್ಕ ಕೊಡ್ತಾ ಇದೀವಿ, ಕಂಟೆಂಟ್ ಕಡಿಮೆ ಆಯ್ತು, ಮಕ್ಕಳಿಗೆ ಏನು ಉಪಯೋಗ ಆಗ್ಲಿಲ್ಲ. ಸೊ ನೋಡಿ, ಕೆಲಸ ಮಾಡಿದ್ವಿ, ತೆಗೆದು ಹಾಕಿದ್ರು. ಇಷ್ಟೆಲ್ಲ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ಯಾವ ಉದ್ದೇಶಕ್ಕೋಸ್ಕರ? ಕೇವಲ ಮಕ್ಕಳುಗಳಿಗಾಗಲ್ಲ, ಶಾಲೆ ಶಿಕ್ಷಕರ ಬದಲಾಗಲ್ಲ, ಮಕ್ಕಳು ಶಿಕ್ಷಕರು ಜೊತೆಗೆ ಶಾಲೆ, ಈ ಶಾಲೆ ಜೊತೆಗೆ ಸಮುದಾಯ, ಈ ಸಮುದಾಯ ಜೊತೆಗೆ ಊರು ಅಲ್ವಾ? ಅದಕ್ಕೆ ಗ್ರಾಮೀಣ ಮಹಾತ್ಮ ಕನಸು ಏನಿದೆ, ಏನಿದೆ ಕನಸು? ಗ್ರಾಮ ಸ್ವರಾಜ್ಯ ಗ್ರಾಮಗಳ ಅಭಿವೃದ್ಧಿ ಅಂತಲ್ವಾ? ಈ ಗ್ರಾಮ ಅದಕ್ಕೆ ಏನೋ ವಿಕೇಂದ್ರಗಳ ನಮ್ಮ ಸರ್ಕಾರದಲ್ಲಿ ಅಧಿಕಾರ ವಿಕೇಂದ್ರಗಳ ತಂತು. ಯಾಕಂದ್ರೆ ಒಂದು ಕಡೆ ಕೇವಲ ಏನೋ ರಾಜ್ಯ ಸರ್ಕಾರ ಅಷ್ಟೇ ಇರ್ಬೋದಾಗಿತ್ತಲ್ಲ, ಅಷ್ಟೇ ಇರ್ಬೋದಾಗಿತ್ತು. ಯಾಕೆ ಜಿಲ್ಲಾ ಪಂಚಾಯತ್ ತಗೊಂಡ್ಬಂದಿವಿ, ಯಾಕೆ ತಾಲೂಕು ಪಂಚಾಯತ್ ತಗೊಂಡ್ಬಂದಿವಿ, ಯಾಕೆ ಗ್ರಾಮ ಪಂಚಾಯತ್ ತಗೊಂಡ್ಬಂದಿದ್ದೀವಿ ಅಲ್ವಾ? ಆದ್ರೆ ಇಲ್ಲಿಯ ಸಮಸ್ಯೆ ಇಲ್ಲಿ ಅಷ್ಟೇ ಗೊತ್ತಾಗತ್ತೆ. ಬೆಂಗಳೂರು ತುಮಕೂರು ಹೇಳ್ತೀವ ನಾವು, ಆಗಲ್ಲ. ಹಾಗಾದ್ರೆ ಅಧಿಕಾರದ ವಿಕೇಂದ್ರೀಕರಣ ಅರ್ಥ ಆಗತ್ತೆ ಹೇಳ್ತಾರದು. ಅದಕ್ಕೆ ಶಾಲೆಗೆ ಪ್ರತಿಯೊಬ್ಬರು ಮುಖ್ಯೋಪಾಧ್ಯಾಯರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದೀವಿ? ಸೊ ಈ ಶಾಲೆ ಏನಿದೆ ಸಮಸ್ಯೆ ಅನ್ನೋದನ್ನ ಇಲಾಖೆ ಕೊಡ್ತಾ ಇದ್ದ ಕೆಲಸ ಮುಖ್ಯೋಪಾಧ್ಯಾಯರು ಮಾಡ್ತಾರೆ. ಮುಖ್ಯೋಪಾಧ್ಯಾಯರ ಕೆಲಸ ಏನು? ಈ ಶಾಲೆ ಶಿಕ್ಷಕರು ಈ ಶಾಲೆ ಮತ್ತು ಇಲಾಖೆ ಜೊತೆ ಕೊಂಡೇ ಕೆಲಸ ಮಾಡೋದು. ಇಲ್ಲಿ ಏನ್ ಬೇಕಾಗಿ ಅಂತಾರೆ ಅಲ್ವಾ? ಇದು ಎಲ್ಲ ಮಾಡೋ ಜವಾಬ್ದಾರಿ ಯಾರಿಗಿದೆ? ಯಾರಿಗಿದೆ? ಸೊ ನೀವು ಮಾಡ್ತಾರೆ, ನಿಮ್ಮಲ್ಲಿ ಕೆಲಸ. ಮಕ್ಕಳು ಶಾಲೆ ಕಳಿಸ್ತಾ ಇದ್ದೀರಿ, ಒಂದಿನ ಶಾಲೆ ಬರ್ತಾ ಇದೆ, ಮತ್ತೆ ಮೊದಲು ಬಿಡ್ತಾ ಇದೆ. ಸೊ ಯಾಕೆ ಅಂತೀರ? ಸರ್ ಇಲ್ಲಿ ಇಟ್ಟಂಗಿ ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಇಲ್ಲ ಬೇರೆ ಬೇರೆ ಕೆಲಸ ಇದೆ ಸರ್, ಮೊದಲೇ ಕೆಲಸ ಇದೆ ಸರ್. ಉದಾಹರಣೆಗೆ ದ್ರಾಕ್ಷಿ ಬಂದು ಸಾಕು, ನಾವು ದ್ರಾಕ್ಷಿ ಕಟ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತೀವಿ ಅಲ್ವಾ? ಇರ್ಲಿ, ಕರೆಕ್ಟ್ ಒಪ್ಕೋತೀವಿ. ಆದ್ರೆ ಈ ಹೈಸ್ಕೂಲ್ ಮಕ್ಕಳ ಒಂದಿನದ ವಿದ್ಯಾಭ್ಯಾಸ ಹಾಳಾಯ್ತಂದ್ರೆ ಆ ಮಗು ಮತ್ತೆ ಮುಂದೆ ಕಲಿಯಕ್ಕಾಗತ್ತಾ ಅಲ್ವಾ? 10th ಮಕ್ಕಳ ಎಕ್ಸಾಮ್ ಬರ್ತಾರ, ಅಲ್ಲಿ ಏನಾಗುತ್ತೆ? ಹಾಗಾಗಿ ಸಾಧ್ಯವಾದಷ್ಟು ಪರೀಕ್ಷೆ ಮುಗಿದಾದ್ಮೇಲೆ ರಜೆ ಇದೆ, 2 ತಿಂಗಳು ಸುಟಿ ಇದೆ, ಅಲ್ಲಿ ಕೆಲಸ ಮಾಡ್ಕೊಂಡು ಬೇಡ. ಆದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಕ್ಕಳನ್ನ ಶಾಲೆಗೆ ಬಿಡಿಸ್ತಕ್ಕಂಥ ಕೆಲಸನ ತಪ್ಪಿಸ್ತೀವಿ. ಸೊ ನಿಮ್ಮಲ್ಲಿ ಬರಲಿ ಸರ್, ಟೀಚರ್ಸ್ ಹೇಳ್ತೇವೆ ಸರ್, ಆ ಮಗು ಶಾಲೆ ಬಿಟ್ಟು ನೀವೇನ್ ಮಾಡ್ತಾರೆ, ಪೇರೆಂಟ್ಸ್ ಜೊತೆ ಫೋನ್ ಮಾಡಿದ್ರಾ, ಲೆಟರ್ ಮಾಡಿದ್ರಾ, ಇಲ್ಲ ಆ ಪಾಲಕರ ಮನೆಗೆ ಭೇಟಿ ಕೊಟ್ರಾ ಅಂತ ಹೇಳ್ತೀವಿ. ಸರ್ ಕೊಟ್ಟಿವಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಅದಕ್ಕೆ ನಮ್ಮ ತಂಡ ಸೊ ಮನೆ ಮನೆಗೆ ಭೇಟಿ ಕೊಡು, ಸೊ ಪಾಲಕರು ಭೇಟಿ ಆಗಿದ್ದಾರೆ, ಫೋಟೋ ಮಕ್ಕಳ ಇದ್ದಾವೆ. ಸೊ ಕೇಳ್ತೇವೆ ಏನ್ ಕೊಡ್ತಾರೆ ಮಕ್ಕಳಿಗೆ, ಮಗು ದಿನ ಶಾಲೆ ಹೋಗುತ್ತಾ, ಸೊ ಶಾಲೆ ಮಕ್ಕಳು ಹೇಗೆ ಪಾಠ ಮಾಡ್ತಾ ಇದ್ದಾರೆ, ಶಿಕ್ಷಕರು ಹೇಗಿದ್ದಾರೆ, ಹೋಮ್ವರ್ಕ್ ಕೊಡ್ತಾರ, ಹೋಮ್ವರ್ಕ್ ಚೆಕ್ ಮಾಡ್ತಾರ, ಎಲ್ಲವನ್ನ ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಸೊ ಏನಿದೆ ಅಂತ ವಾಸ್ತವ ಅಂಶ ನಮ್ಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಇನ್ನು ಸರ್ಕಾರ ಅನೇಕ ಸೊ ಏನ್ ಸಮಗ್ರ ಶಿಕ್ಷಣ ಆಗುತ್ತೆ ನೋಡಿ, ಶಿಕ್ಷಣ ವ್ಯವಸ್ಥೆ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಇಲ್ಲಿ ಸಮಗ್ರ ಅಂತ ಪದ ಕೊಡ್ತಾ ಇದೀವಿ. ಸಮಗ್ರ ಅಂತ ಇದಕ್ಕಿಂತ ಮುಂಚೆ ಆಗಿತ್ತು ನಮ್ಮಲ್ಲಿ ಯಾವುದು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಸಾರಿ ಸರ್ವ ಶಿಕ್ಷಣ ಅಭಿಯಾನ ಅಂತ ಇತ್ತು ಅಲ್ವಾ? ಆ ಸರ್ವ ಶಿಕ್ಷಣ ಅಭಿಯಾನ ಏನಾಯ್ತು, ನಮಗೆ ಆ ಸ್ಕೀಮ್ 5 ವರ್ಷ ತಂದಿದ್ವಿ, ಬಟ್ ಅದು 100% ರೀಚ್ ಆಗಲಿಲ್ಲ. ಶಾಲೆಯ ಸರ್ವಾಂಗೀಣವಾಗಿರ್ತಕ್ಕಂಥ ಪ್ರಗತಿ ಆಗಬೇಕಾಗಿದೆ, 100% 100% ಆಗಲಿಲ್ಲ ನಮಗೆ. ಅದಕ್ಕೆ ಏನ್ ಮಾಡಿದ್ವಿ, ಸರ್ವ ಶಿಕ್ಷಣ ಅಭಿಯಾನ ಕೈ ಬಿಟ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMS ಜಾರಿ ತಂದ್ವಿ ಅಲ್ವಾ? ಅದು ಕೂಡ 5 ವರ್ಷ ತಗೊಂಡ್ಬಂದ್ವಿ. ಅದು ಕೂಡ ಏನಾಗಿತ್ತು, ನಮಗೆ ಎಲ್ಲಾ ಮಕ್ಕಳನ್ನ ಏನು 6 ರಿಂದ 18 ವರ್ಷದ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡ್ಬೇಕಂತ ಘೋಷಣೆ ಮಾಡಿದ್ವಿ. ಅದು ಕೂಡ ಆಗಲಿಲ್ಲ. ಅದಕ್ಕೆ ಕೇವಲ ಬರೀ ಮಕ್ಕಳಿಗೆ ಅಷ್ಟೇ ಮಾಡೋದಾಗಲ್ಲ, ಅದಕ್ಕೆ ಮತ್ತೆ ಪರ್ಯಾಯವಾಗಿ ಟೀಚರ್ಸ್ ಎಜುಕೇಶನ್ ತಂದ್ವಿ, ಶಿಕ್ಷಕರ ಶಿಕ್ಷಣ ಅಂತ ಕೇಳಿ ಅಲ್ವಾ? ಅದಕ್ಕೆ ಏನ್ ಮಾಡ್ತೀವಿ ಇವತ್ತು, ಆ ಎಲ್ಲ ಏನು ವಿಷಯಾಧಾರಿತ ಶಿಕ್ಷಕರಿಗೆ ಸೊ ವಿಶೇಷವಾಗಿ ಶಿಕ್ಷಣ ಕೊಡ್ತಾ ಇದೀವಿ. ವಿಷಯಾಧಾರಿತ ಬೋಧನಾ ಶಿಕ್ಷಕರಿಗೆ, ದೈಹಿಕ ಶಿಕ್ಷಕರಿಗೆ ಮತ್ತು ಮರುಶಿಕ್ಷಣ ಅಂತ ಕೊಡ್ತಾ ಇದೀವಿ, ಇಂಗ್ಲಿಷ್ ಶಿಕ್ಷಕರಿಗೆ ಕೊಡ್ತಾ ಇದೀವಿ. ಸೊ ಉದ್ದೇಶ ಏನು,
ಆ ವಿಷಯದಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆ. ಬದಲಾವಣೆಯಾಗಿ ಟೆಕ್ನಾಲಜಿಯನ್ನ ನಾವು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ತರ್ತಾ ಇದ್ವಿ, ಎಲ್ಲಿ ತರ್ತಾ ಇದ್ವಿ, ಸೊ ಮ್ಯಾಪ್ ತರ್ತಾ ಇದ್ವಿ, ಗ್ಲೋಬ್ ತರ್ತಾ ಇದ್ವಿ, ಸೊ ಲ್ಯಾಬ್ ತರ್ತಾ ಇದ್ವಿ. ಸೊ ಉದ್ದೇಶ ಏನು ಟೆಕ್ನಾಲಜಿಗಳೊಂದಿಗೆ ತಂತ್ರಜ್ಞಾನ ಜೊತೆಗೆ ಮಕ್ಕಳು ಏನ್ ಮಾಡಬೇಕಾಗಿದೆ, ಶಿಕ್ಷಣವನ್ನ ಕಲಿಬೇಕಾಗಿದೆ. ಸೊ ಹಾಗಾಗಿನೇ ಸರ್ವ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಜೊತೆಗೆ ಶಿಕ್ಷಕರ ಶಿಕ್ಷಣ ಈ 3 ಯೋಜನೆಗಳನ್ನ ಒಗ್ಗೂಡಿಸಿಕೊಂಡು ಇವತ್ತೇನ್ ತರ್ತಾ ಇದ್ರಿ, ಅದಕ್ಕೆ ಸಮಗ್ರ ಶಿಕ್ಷಣ ಅಂತ ಹೇಳ್ತಾರೆ. ಸಮಗ್ರ ಶಿಕ್ಷಣ ಅಂತ ಕೊಡ್ತಾ ಇದ್ವಿ. ಸೊ ಈ ತರ ಅಂದ್ರೆ ನಮ್ಮ ಉದ್ದೇಶ ಕೆಜಿಯಿಂದ PG ವರೆಗೆ ಒಂದೇ ವ್ಯಾಪ್ತಿಯಲ್ಲಿ ಶಿಕ್ಷಣ ಕೊಡಬೇಕಾಗಿದೆ. ಈಗ ಅದನ್ನ KPSC ಶಾಲೆ ಅಂತ ಕರೀತಾರೆ. ಅದು ತಾಲೂಕಿಗೆ ಒಂದಿದೆ, ಉದಾಹರಣೆ ನಂಬರ್ 4 ಒಂದಿದೆ. ಅಥವಾ ನೀವು ಬಿಜಾಪುರ ಹೋದ್ರೆ ಅಲ್ಲಿ ಗಾಂಧಿ ಚೌಕ್ ಇದೆ, ಅಲ್ಲಿ ಒಂದಿದೆ. ಸೊ ಆ ಮಾದರಿಯ ಶಾಲೆಗಳನ್ನ ಎಲ್ಲಾ ಕಡೆ ತರಬೇಕಾಗಿದೆ. ಏನ್ ಸಾಧಕ ಮತ್ತು ಮಾಹಿತಿಗಳಿವೆ ಅಂತ ವಿಚಾರಿಸ್ಕೋಸ್ಕರದಾಗೆ ಸಮಗ್ರ ಶಿಕ್ಷಣ ಯೋಜನೆಯನ್ನ ಸಾಮಾಜಿಕ ಪರಿಶೋಧನೆಗಳ ಗುರುತವಾಗಿರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಆ ಯೋಜನೆಯಲ್ಲಿ ನಾವೇನ್ ಮಾಡ್ತಾ ಭಾಗಿಯಾಗಿ ವರದಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿನೇ ಇವತ್ತು ಮತ್ತೆ ನಿಮ್ ಸರ್ಕಾರ ಏನ್ ತರ್ತಾ ಇದೆ, 11:30 12 ಒಳಗಡೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಎಷ್ಟು ಜನ ಮೊಟ್ಟೆ ತಿಂತಾರೆ, ಎಷ್ಟು ಜನ ಬಾಳೆ ತಿಂತಾರೆ ಅನ್ನೋದನ್ನ ಆನ್ಲೈನ್ ಹಾಕ್ಬೇಕು ಅಂತ ಹೇಳ್ತೇವೆ. ಹಾಕ್ತಾ ಇದೀರಾ? ಎಸ್, ನಾವು ಹಾಕ್ತಾ ಇದ್ದೀವಿ. ಹೋದ ವರ್ಷ ಎಷ್ಟು ಜನ ಮಕ್ಕಳು ಮೊಟ್ಟೆ ತಿಂತಾ ಇದ್ದಾರೆ, ಈ ವರ್ಷ ಎಷ್ಟು ತಿಂತಾ ಇದ್ದಾರೆ? ಸೊ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹೋದ ವರ್ಷ 400 ಮಕ್ಕಳು ಬಾಳೆ ತಿಂತಾರೆ, ಹೋದ ವರ್ಷ 300 ಮಕ್ಕಳು ಮೊಟ್ಟೆ ತಿಂತಾ ಇದ್ರು. ಇವತ್ತೇನಾಗಿದೆ, 150 ಬಂದಿದೆ. 150 ಮಕ್ಕಳು ಈ ಬಾಳೆ ತಿಂತಾವ? ಮೊಟ್ಟೆ ತಿಂತಕ್ಕಂಥ ಮಕ್ಕಳು ಬಾಳೆ ತಿಂತ ಕಾರಣ ಏನು ಅಲ್ವಾ? ಸೊ ನಾವು ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಇದೀವಾ, ಅಥವಾ ಮಕ್ಕಳಿಗೆ ಬಾಳೆಹಣ್ಣು ತಿನ್ಬೇಕಂತ ಅಪ್ರೋಚ್ ಮಾಡ್ತಾ ಇದೀವಾ? ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಮೂಲ ಉದ್ದೇಶಕ್ಕೆ ಅನುಸಾರ ಮೊಟ್ಟೆ ಮೇನ್ ಪ್ರಿಫರೆನ್ಸ್, ಮೊಟ್ಟೆ ಮೂಲ ಉದ್ದೇಶ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಟ್ಟದ್ದು ಕೇವಲ ಮೊಟ್ಟೆಗೆ ಮಾತ್ರ, ಬಾಳೆಹಣ್ಣಲ್ಲ, ಬಾಳೆಹಣ್ಣಿಗಲ್ಲ, ಮೊಟ್ಟೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಕ್ಯಾಲ್ಕುಲೇಷನ್ ತೆಗಿರಿ, ರೇಷನ್ ನೀವೇ ತೆಗಿರಿ, ನೀವೇ ಫೀಸ್ ಹಾಕ್ತಾ ಇದ್ರಿ. 23-24ನೇ ಸಾಲಿನಲ್ಲಿ, 24-25ನೇ ಸಾಲಿನಲ್ಲಿ ಸೊ ಎಷ್ಟು ಜನ ಮಕ್ಕಳು ಮೊಟ್ಟೆ ತಿಂತಾ ಇದ್ರು? ಅಲ್ಲಿ 25-26ನೇ ಸಾಲಿನಲ್ಲಿ, ಸೊ ಉದಾಹರಣೆ ಎಕ್ಸಾಂಪಲ್ ತಗೊಳ್ತಾ ಇದೀನಿ. ಸೊ 1ನೇ ತರಗತಿಯಲ್ಲಿ 2ನೇ ಕ್ಲಾಸ್ ಮಕ್ಕಳು 40 ಮಕ್ಕಳು ಇದ್ರು, 30 ಮಕ್ಕಳು ಮೊಟ್ಟೆ ತಿಂತಿದ್ವು. ಹೋದ ವರ್ಷ 10 ಮಕ್ಕಳು ಬಾಳೆಹಣ್ಣು ತಿಂತಿದ್ವು. ಸೊ ಇವತ್ತೇನಾಗಿದೆ, ರಿವರ್ಸ್ ಆಗಿದೆ. ಸೊ ಯಾಕೆ ರಿವರ್ಸ್ ಆಗಿದೆ? ಅಟೆಂಡೆನ್ಸ್ ರಿವರ್ಸ್ ಆಗಿದೆನಾ, ಅಥವಾ ನೀವು ತರಕ್ ಆಗಲ್ಲ ಅಂತ ಏನೋ ರಿವರ್ಸ್ ಆಗಿದೆನಾ, ಅಥವಾ ರೇಟ್ ಜಾಸ್ತಿ ಆಗಿದೆ ಅಂತ ರಿವರ್ಸ್ ಆಗಿದೆನಾ, ಅಥವಾ ಉಳಿಸ್ಕೋಬೇಕಂತ ರಿವರ್ಸ್ ಆಗಿದೆನಾ? ದ್ಯಾಟ್ಸ್ ಕಂಪೇರ್, ದ್ಯಾಟ್ಸ್ ಥಿಂಗ್. ನಿಮ್ಮ ವಿವೇಚನೆ ಬಿಟ್ಟಿದ್ದು ಇದು ನೈಜ ವಾಸ್ತವ ದಾಖಲೆ ಕೊಡ್ತೇನೆ, ಕೊಡೋದು ಕೊಡ್ತೇನೆ, ನಾ ಕೊಡೋದು ಕೊಡ್ತೇನೆ. ಓಕೆ, ನಾ ಕೊಡೋದು ಕೊಡ್ತೇನೆ, ನಾ ಕೊಡೋದು ಬೇಡ. ನಿಮ್ಮಲ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ, ನಿಮ್ಮಲ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆದರೆ ಕೊಡಿ. ಇಲ್ಲ ಸರ್ ನಮಗೆ ವಿಸ್ತೃತವಾಗಿ ವಿಮರ್ಶೆ ಹೇಳಬೇಕು ಅಂತಂದ್ರೆ ದಾಖಲೆ ಸಹ ತಗೊಳ್ತೀವಿ. 100 ಪೇಟಕ್ಕೆ 3 ಪ್ರಬಂಧ ಬರಿತೀವಿ ಅಲ್ವಾ? 2 ಪುಟಕ್ಕೂ ಬರಿಬಹುದು, 1 ಪುಟಕ್ಕೂ ಬರಿಬಹುದು. ಸೊ ಇವಾಗ ಅದಕ್ಕೆ ಏನು ಮಾಡಿದ್ರೆ ಅಬ್ಜೆಕ್ಟ್ ತಗೊಂಡ್ರಿ, ಟಿಕ್ ಹಾಕ್ತಾರೆ, ಹೌದಲ್ಲ ಅಂತ ಹೇಳ್ತಿದ್ವಿ. ಹೌದಲ್ರಿ, ಇಲ್ಲ. ಓಕೆ, ಹೌದನ್ನು ಬಹಳ ಉಚಿತ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಮಕ್ಕಳು ಏನ್ ಮಾಡಬೇಕಾಗಿದೆ, ನಾವು ಸರ್ವಾಂಗೀಣವಾಗಿ ಪ್ರಗತಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಮತ್ತಷ್ಟು ಪರಿಣಾಮಕಾರಿ ಮಾಡಬೇಕಾಗಿದೆ ಅಂತಂದ್ರೆ ಶಾಲೆಗೆ ಏನ್ ಬೇಕಾಗಿದೆ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕಲ್ಪಿಸಿಕೊಂಡು ಈ ಸಾಧಕ ಬಾಧಕಗಳನ್ನ ಒಟ್ಟಾರೆ ನಮ್ಮ ಶಾಲೆಯ ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸೊ ಆ ನಿಟ್ಟಿನಲ್ಲಿ ನಾವು ಆಗಲೇ ಮನೆ ಸಂಸ್ಥೆ ಒಂದು ಯಾವುದೋ ಒಂದು ಶಾಲೆಗೆ ಕ್ಲಾಸಿಗೆ ಬಿಳಿ ಕೊಟ್ವಿ, 9th ಕ್ಲಾಸ್ ಕೊಟ್ಟಿದ್ವಿ. ಸೊ ಮೇಡಮ್ ಒಂದು ಇಂಗ್ಲಿಷ್ ಕ್ಲಾಸ್ ಹೇಳ್ತಿದ್ರು. ಸೊ ಅದು ಉದಾಹರಣೆಗೆ ಆರ್ಟಿಕಲ್ಸ್ ವಿಶೇಷ ನೋಡಿ, ಅದೇನೋ ಕಾಕತಾಳೀಯ ಗೊತ್ತಿಲ್ಲ ನನಗೆ. ಆ ಸಬ್ಜೆಕ್ಟ್ ಬರ್ತಿತ್ತು ಅಥವಾ ಮೇಡಮ್ ನಾನು ಕೇಳಿರೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದೇ ಕ್ಲಾಸ್ ಅವ್ರು ಹೇಳ್ತಿದ್ರು. ಹಾಗಾಗಿ ಅಲ್ಲ ಅಂದ್ರೆ ಮಕ್ಕಳು ಏನ ಪ್ರಕ್ರಿಯೆ ಇದಲ್ಲ, ಸೊ ರಿಯಾಕ್ಷನ್ ಕೊಡ್ತಾರೆ, ಭಾಳ ಖುಷಿ ಅನಿಸ್ತಾರೆ. ಇಲ್ಲಿ ಯಾಕಂದ್ರೆ ಇದು ನಮ್ಮ ಹಳ್ಳಿ, ಇದು ಇಂಗ್ಲಿಷ್ ಅಂದ್ರೆ ಕಬ್ಬಲ್ ಕಡಲೆ ಅಂತ ಅನ್ಕೊಂಡ್ಬಿಡ್ತೀವಿ. ಆ ದಿಶೆಯಲ್ಲಿ ಆ ಮಕ್ಕಳು ನಮ್ಗೆ ಏನ ರಿಯಾಕ್ಟ್ ಮಾಡ್ತಾರಲ್ಲ, ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಇರ್ತಾರಲ್ಲ, ಆ ಮನೋಭಾವ ನಮ್ಗೆ ಖುಷಿ ಅನ್ಸುತ್ತೆ. ಆ ಇನ್ನೂ ಏನಾಗೈತೆ ಹೆಚ್ಚಿಗೆ ಬರಬೇಕು ಅಂತ ನಮ್ಮ ಹತ್ರ. ಸೊ ಅದ್ರ ನಮ್ಮಲ್ಲಿ ಏನಾಗಿದೆ ರೇಷಿಯೋ ಮೇಂಟೈನ್ ಮಾಡ್ತಾ ಇದ್ದೀವಿ, ಅಂದ್ರೆ ಎವರೇಜ್ ಅಲ್ವಾ? ಸೊ ಈಗ 20 ಮಕ್ಕಳಲ್ಲಿ ಒಂದು ಎವರೇಜ್ 15 ಜನ 100 ಇದ್ದಾರೆ,
ಸೊ ಇನ್ನು ಟೆನ್ಸ್ ಇರುವುದಿಲ್ಲ. ನಮ್ಮ ಉದ್ದೇಶ ಸಮಗ್ರ ಶಿಕ್ಷಣ ಉದ್ದೇಶ ಒಂದು ತರಗತಿಯಲ್ಲಿ 40 ಇದ್ರೆ ಸೊ 40 ಮಕ್ಕಳನ್ನ ಒಂದೇ ತರಗತಿ ಅಂತಕ್ಕಂಥ ಆಶಾಭರಣ. ಆದೇಶ ಸರ್ ಹೇಳ್ತಾರೆ ಸರ್ ಆ ಮಕ್ಕಳನ್ನ ಸಪ್ರೇಟ್ ಮಾಡ್ಕೊಂಡಿದ್ವಿ, ಸೊ ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಹಾಕೊಳ್ತಾ ಇದ್ವಿ, ಸೊ ಪರಿಹಾರ ಬೋಧನೆ ಕೊಡ್ತಾ ಇದೀವಿ ಅಂತಕ್ಕಂಥದ್ದು. ಓಕೆ ಎಸ್, ಆದ್ರೆ ನನಗೆ ಅನಿಸಿದಷ್ಟೇ ಆ ಥರ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಹೋಗಬೇಕಾಗಿತ್ತು ಅಂದ್ರೆ ಸೊ ಪ್ರತ್ಯೇಕವಾಗಿರ್ತಕ್ಕಂಥ ಕೊಠಡಿದ್ರೆ ಭಾಳ ಖುಷಿಯಾಗಿತ್ತು ನನಗೆ. ಬಟ್ ಅದಾಗಿಲ್ಲ ಅಂತ, ಯಾಕಂದ್ರೆ ಕ್ಲಾಸ್ ರೂಮ್ ಸಮಸ್ಯೆ ಇದೆ ಅಂದ್ರೆ ಏನು ನಾವು ಪ್ರತ್ಯೇಕವಾಗಿ ಮಕ್ಕಳಿಗೆ ಮಾಡಕ್ಕಾಗ್ತದೆ. ಯಾಕೆ ಆಗಲ್ಲ ಅಂತಂದ್ರೆ ಅದೇ ಶಾಲೆಯಲ್ಲಿ ಆ ಮಕ್ಕಳಿಗೆ ಈ ಕಡೆ ಒಂದು ಬೆಂಚ್ ಈ ಕಡೆ ಬೆಂಚ್ ಮಾಡಿದ್ರೆ ಆ ಮಕ್ಕಳಿಗೆ ಸ್ವಲ್ಪ ಏನೋ ತಾರತಮ್ಯ ಆಗುತ್ತೆ. ಅದು ಅವ್ರಿಗೆ ಏನಿದೆ ಆ ಮಗುವಿನ ಮನಸ್ಸಿನ ಮೇಲೆ ಎಫೆಕ್ಟ್ ಆಗ್ತದೆ. ಅದಕ್ಕೆ ನಾವು ಪ್ರತ್ಯೇಕ ತಗೊಂಡ್ರೆ ಟೀಚರ್ಸ್ ಹೊರಗಡೆ ಗ್ರೌಂಡ್ ತಗೊಂಡ್ರೆ ಸೊ ಆಟ ಆಡಿಸ್ತಾ ಮಕ್ಕಳು ಸ್ವಲ್ಪ ಏನಾದ್ರು ಆಕ್ಟಿವಿಟೀಸ್ ವರ್ಕ್ ಮಾಡಿಸ್ಬೋದಾಗಿತ್ತು ಅಂತ ಅದು ಹೇಳಿದಲ್ಲ, ಅದು ಈಗ ಆಗಲ್ಲ ಅಂತ. ಅದೇ ಹೊರಗಡೆ ತಗೊಂಡು ಮಳೆ ಬಂದ್ಬಿಟ್ರೆ ಮತ್ತೆ ವಾಪಸ್ ಬರ್ಬೇಕು ಪರಿಸ್ಥಿತಿ ಏನಾಗಿದೆ ನಿರ್ಮಾಣ ಆಗಿದೆ. ಹಾಗಾಗಿ ಸಾಧ್ಯವಾದಷ್ಟು ಸರ್ಕಾರದ ಒಂದು ಮನವೊಲಿಸಿ ಕೊಠಡಿ ವ್ಯವಸ್ಥೆ ಆಯಿತು ಅಂತಂದ್ರೆ ಸೊ ನಿಮ್ಮ ಶಿಕ್ಷಣದ ಒಂದು ಸಮಸ್ಯೆ ಸೊ ಬಗೆಹರಿತಾ ಇದೆ ವಾಲಂಟಿಯರ್. ಯಾಕಂದ್ರೆ ಇದೆ 342 ಮಕ್ಕಳು ಕೇಳ್ತಾ ಅಂತಂದ್ರೆ ಸೊ ನಮಗೆ ಎಷ್ಟು ಎವರೇಜ್ ಒಂದು 150-200 ಪಾಲಕರ ಶಾಲೆ ಭಾಳ ಖುಷಿಯಾಗಿತ್ತು. ಆ ಮೇಲೆ 30 ಪಾಲಕರನ್ನು ಭಾಳ ಬೇಜಾರಾಗುತ್ತೆ. ಹಾಗಾಗಿ ಅದು ಹೇಳ್ತಾರೆ ಪ್ರಾಥಮಿಕ ಹೇಳ್ತಾರೆ ಇಲ್ಲ ಸರ್ ನಮ್ಮಲ್ಲಿ ಬರಲ್ಲ ಅಂತಕ್ಕಂಥ ಯಾವತ್ತಿಗೂ ಏನಪ್ಪ ಏನೋ ನೆಟ್ಟಿವ್ ಮಾತು ಅಂತಿದೆ ಯಾವತ್ತು ಬರಲ್ಲ. ಚೇಂಜ್ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಾಕ್ಷಿ ಬದಲಾವಣೆ ಆಗಲ್ಲ, ಇಡೀ ಜಗತ್ತು ಬದಲಾವಣೆ ಸಾಧ್ಯನೇ ಇಲ್ಲ. ನಾವೇನಿದೆ ಪಾಸಿಟಿವ್ ಥಿಂಕ್ ಮಾಡ್ತೀವಿ. ಸೊ ಯಾವಾಗ ಪಾಸಿಟಿವ್ ಥಿಂಕ್ ಮಾಡ್ತೀವೋ 100 ಮಕ್ಕಳು ತುಳ್ಸಾಕಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 20 ಜನ ಫಸ್ಟಿಗೆ ಬರ್ತಾರೆ. ಇವತ್ತು 20 ನಾಳೆ 30 ಬರ್ತಾರೆ. ಸರ್ ಇವತ್ತು ಬರಲ್ಲ ಅಂತಾರೆ, ಬರಲ್ಲ ಅಲ್ವಾ? ಸೊ ನಮ್ಮಲ್ಲಿ ಅಂತಂದ್ರೆ ಪೇರೆಂಟ್ಸ್ ಕೂಡಿಸ್ಬಾರ್ದು. ಯಾಕೆ ಕೂಡಿಸ್ಬಾರ್ದು ಸರ್ ಏನಾರು ಹೇಳ್ತಾರೆ ಅಂತ ನಾ ಏನು ಹೇಳಲ್ಲ, ನಾ ಏನು ಹೇಳಲ್ಲ ನಮಗೆ, ನಾ ಏನು ಹೇಳಕ್ ಬರಲ್ಲ. ಏನು ವಿಷಯ ಇದೆ ಅದಷ್ಟೇ ಹೇಳ್ಬೇಕು. ಇದೆ ಸರ್ ಬಗ್ಗೆ ಮಾತಾಡುವ ಶಾಲೆ ಹೆಂಗೆ ಹೇಳ್ತಿದ್ರೆ ಕ್ಲಾಸ್ ರೂಮ್ ಕರೆಕ್ಟ್ ಅಲ್ಲ, ನೀವೇ ನೋಡಿದಿರಿ ನಾ ಕ್ಲಾಸ್ ರೂಮ್ ಅಲ್ಲಿ ಹೇಳಿದ್ರು ಪ್ರಸ್ತುತಿ ಕಲೆ ಬಗ್ಗೆ ಮೇಡಮ್ ಮಾಡಿದ್ದಾರೆ, ಅದು ನೋಡಿದೀವಿ. ಓಕೆ, ಸೊ ವಿಶೇಷ ಅಂದ್ರೆ ಇಲ್ಲಿ ಶಾಲೆಯಲ್ಲಿ ಇನ್ಸ್ಪೈರ್ ಆಗೋ ಬಗ್ಗೆ ಮಾಹಿತಿ ಕೊಡ್ತಾರೆ. ನೋಡಿ ಶಾಲೆ ಆ ವಿಜ್ಞಾನದ ವಿಶೇಷ ಮಾಹಿತಿನ ಮಕ್ಕಳಿಗೆ ಹೊರ ಹಾಕಬೇಕಾಗಿದೆ. ಅದಕ್ಕೆ ಶಾಲೆಯ ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೆ ಅಂದ್ರೆ ಒಂದು ಶಾಲೆಯಲ್ಲಿ 3 ಮಕ್ಕಳು ಪ್ರತಿಯೊಂದು ಮಗುವಿಗೆ 5,000 ಸರ್ಕಾರ ಕೊಡ್ತಾ ಇದೆ. ಹೌದಾ? ಒಂದು ಮಗುವಿಗೆ 5,000 ನೋಡ್ರಿ, ಒಂದು ಮಗು 10,000 ಅಂತಾರೆ, 2 ಮಗು 20,000 ಆಯ್ತು. ಅಲ್ಲಿ ವಿಶೇಷ ಅಂದ್ರೆ ಒಂದು ಮಗು ಸರ್ ಓಕೆ ಅಲ್ವಾ, ಒಂದು ಮಗು 5,000, 2 ಮಕ್ಕಳಿಗೆ 10,000 ಕೊಡ್ತಾರೆ. ಆದ್ರೆ ನೋಡಿ ಆ ಮಕ್ಕಳನ್ನ ಮಗುನೇ ಮಾಡ್ಬೇಕು. ಸೊ ಏನಿದೆ ಆ ಕ್ಲಸ್ಟರ್ ಅಂತ ಅಲ್ವಾ, ವಲಯ ಮತ್ತು ಕ್ಲಸ್ಟರ್ ಅಂದ್ರೆ ತಾಲೂಕಾ ಜಿಲ್ಲಾ ಅಂತ. ಸೊ ನೆಕ್ಸ್ಟ್ ರಾಜ್ಯ ಅಂತ ಹೋಗ್ತದೆ. ಆ ವಿಶೇಷ ನೋಡಿ, ಪ್ರಾಥಮಿಕ ಏನೋ ಹಳ್ಳಿ ಇರ್ತಕ್ಕಂಥ ಒಂದು ಮಗು ಸೊ ನಮ್ಮ ರಾಜ್ಯಾಂತಕ್ಕೆ ಹೋಗಿ ಬರ್ತದೆ ಅಂತಾರೆ. ಸೊ ನಮ್ಮ ಶಾಲೆ ಆಗಿದೆ, ನಮ್ಮ ಶಾಲೆ ಶಿಕ್ಷಕರಾಗಿದೆ ಅಂತ ನೀವೇ ವೇ ಮಾಡ್ತೀವಿ. ಅದು ಖುಷಿ ಅಲ್ಲ? ಅದಕ್ಕೊಂದು ಜೋರು ಚಪ್ಪಳ ತಟ್ಟಬೇಕಾಗಿರೋ ನಮ್ಮ ಪ್ರತಿಭೆ ಕರೀತಿದೆ ಏನೋ ಶಿಕ್ಷಣ ಸವಾಲಾಗ್ತಾ ಇದೆ. ಮಲ್ಲಿಕಾರ್ಜುನ ದಂಜಿ ಅಂತ ಒಂದು ನಮ್ಮ ವಿದ್ಯಾರ್ಥಿ ಇನ್ಸ್ಪೈರ್ ಮಾಡಿಸ್ತಿದ್ದೇವೆ, ಅದನ್ನೇ ಇವತ್ತು ಪ್ರಸ್ತಾಪನೆ ಮಾಡ್ತಾರೆ ಅಲ್ವಾ? ಎಷ್ಟು ನೋಡಿ, ಈ ಖಾಸಗಿ ಶಾಲೆಯಲ್ಲಿ ಸಾಕಷ್ಟು ಹಣ ಕೈ ಮಾಡ್ತಾ ಇದೀವಿ. ಬಟ್ ಆ ಖಾಸಗಿ ಶಾಲೆಯನ್ನ ಮೀರಿಸುವಂತ ಕೆಲಸನ ಸರ್ಕಾರಿ ಶಾಲೆ ಮಾಡ್ತಾ ಇದೀವಿ ಅಂದ್ರೆ ಯಾವುದು ಕಡಿಮೆ ಇಲ್ಲ ಅಂತ. ಆದ್ರೆ ಇರೋದ್ರಲ್ಲೇ ಅದ ಕಸದಲ್ಲೇ ರಸ ಅಂತ ಕರಿತೀವಲ್ಲ, ಇರೋದ್ರಲ್ಲಿ ಏನಿದೆ ವ್ಯವಸ್ಥೆಯನ್ನ ತಗೊಂಡು ನಾವು ಏನಾದ್ರು ಜಿಲ್ಲಾ ಮಟ್ಟಕ್ಕೆ ಅಥವಾ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ತೀವಿ ಅಂತಂದ್ರೆ ಅದು ನಮ್ಮ ಶಾಲೆ ಸರ್ಕಾರಿ ಶಾಲೆ ಶಿಕ್ಷಕರ ಒಂದು ಧೈರ್ಯ, ಅದು ಜ್ಞಾನ ಅಂತ. ಅದಕ್ಕೆ ನಾವು ಮೆಚ್ಚಲೇಬೇಕಾಗಿದೆ ಅಲ್ವಾ? ಹಾಗಾಗಿ ಇಲ್ಲ. ಆದ್ರೆ ಆಮೇಲೆ ಸರ್ ಯಾವುದು ಈ ಸಮಾಜ ವಿಚಾರ ವಿಷಯದಲ್ಲಿ ಸೊ ಏನು ರಸಪರೀಕ್ಷೆ ಕಾರ್ಯಕ್ರಮ ಅನ್ಕೊಂಡಿದ್ರಲ್ವಾ ನಿಮ್ಮ ಶಿಕ್ಷಣ ಇಲಾಖೆಯಿಂದ, ಅದು ಕೂಡ ಜಿಲ್ಲಾ ಮಟ್ಟಕ್ಕೆ ಹಾಕಿ ಅಂತಾರೆ. ನೋಡಿ ಎಷ್ಟು ನಮಗೆ ಹೆಮ್ಮೆ ಅನಿಸುತ್ತೆ. ಅಂದ್ರೆ ನಾವು ಅದು ವಿಚಾರ ಮಾಡ್ತಕ್ಕಂಥದ್ದು ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲಾ ಲೆವೆಲ್. ಸೊ ಯಾರು ಇರಬೇಕು ಅಂದ್ರೆ ನಮ್ಮ ಸರ್ಕಾರಿ ಶಾಲೆ, ಯಾವ ಶಾಲೆ ಬಗ್ಗೆ ಮಾತಾಡಲ್ಲ, ಬಟ್ ಈ ಶಾಲೆ ಅಷ್ಟೇ ಈ ಶಾಲೆ ಬಗ್ಗೆ ಮಾತಾಡ್ತೀನಿ. ಹಾಗೆ ನನ್ನ ತಾಲೂಕು ಮಟ್ಟದಲ್ಲಿದ್ರೆ ಪುಟ್ಟ ಸರ್ಕಾರಿ ಶಾಲೆ ಮಕ್ಕಳು ಪ್ರಾಥಮಿಕ ಇರಬಹುದು, ಪ್ರೌಢ ಇರಬಹುದು ಅಲ್ವಾ? ಹಾಗಾಗಿ ಈ ಶಾಲೆಯ ಎಲ್ಲ ಮಕ್ಕಳು ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಇದ್ದೇವೆ ಅಂತಂದ್ರೆ ಅತ್ಯಂತ ಖುಷಿಯ ವಿಚಾರ ಆಗಿರುವಂಥದ್ದು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕ್ರಿಯಾಶೀಲರು ಅವರ ವಿಷಯಗಳನ್ನ
ಪರಿಣಿತ ಪಡೆದು ವಿಷಯವನ್ನ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತಕ್ಕಂಥದ್ದು. ಈಗಾಗಲೇ ಫಿಸಿಕಲ್ ಟೀಚರ್ಸ್ ಇದ್ದಾರೆ, ಗ್ರೌಂಡು ಇದೆ, ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಆ ಕ್ರೀಡೆಯಲ್ಲೂ ಕೂಡ ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ಅಂತಕ್ಕಂಥದ್ದು. ಉದಾಹರಣೆ ಬೇರೆ ಬೇರೆ ಖೋ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ನೆಕ್ಸ್ಟ್ ಅಲ್ವಾ, ಅಥವಾ ಅಥ್ಲೆಟಿಕ್ಸ್ ವಿಭಾಗ ಆಗಿರ್ಬೋದು, ಎಲ್ಲ ವಿಭಾಗಕ್ಕೆ ಶಾಲೆಗಳು ನಾವೆಲ್ಲರೂ ಕೂಡ ಕಾಗ್ನೇಟು ಸಹಿತ ಯಾವಾಗಲೂ ಒಂದು ಏನೋ ಕ್ರೀಡೆ, ಅದು ಅಥ್ಲೆಟಿಕ್ಸ್ ಆಗಲಿ ಅಥವಾ ಗ್ರೂಪ್ ಆಟ ಆಗಲಿ, ಸೊ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲಾ ಮಕ್ಕಳು ಮಿಂಚಲಿ ಆ ರೀತಿಯಲ್ಲಿ ತಾವು ಕೂಡ ಒಂದು ಪ್ರಯತ್ನವನ್ನ ಮಾಡಿ ಅಂತ ಮಾಡ್ತಾ ಇದ್ದೀರಿ. ಸೊ ಇನ್ನೂ ಕೂಡ ಮಾಡಿ ಅಂತಕ್ಕಂಥ ಆಶಯಗಳನ್ನ ವ್ಯಕ್ತಪಡಿಸ್ತಾ ಒಟ್ಟಾರೆ ಈ ಶಾಲೆಯ ಗುಣಮಟ್ಟ, ಈ ಶಾಲೆಯ ಶಿಕ್ಷಕರು ಕ್ರಿಯಾಶೀಲರಾಗಿ ನಿರ್ವಹಿಸ್ತಾ ಇದ್ದಾರೆ. ಹೀಗೆ ರೀತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಕ್ಕಳಿಂದ ನಮ್ಮ ಎಲ್ಲ ಕಾರ್ಯಮುಖರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಒಟ್ಟಾರೆ ಈ ಸರ್ಕಾರದ ಸಮಗ್ರ ಶಿಕ್ಷಣ ಯೋಜನೆಯನ್ನ ನಾವು ನೀವೆಲ್ಲರೂ ಕೂಡಿ ಯಶಸ್ವಿಯಾಗಿ ಹೇಳ್ತಾ ಮಾತನಾಡಲು ಅವಕಾಶ ಇಲ್ಲಿಯವರೆಗೆ ಈ ಸಾಮಾಜಿಕ ಪರಿಶೋಧನೆಯ ಉದ್ದೇಶಗಳು, ಅದರ ಗುರಿ ಸಾಕಷ್ಟು ಸಂಸ್ಥಾನವಾಗಿ ನಡೆತಕ್ಕಂಥ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಅಭಿಪ್ರಾಯಗಳ ಮಧ್ಯೆ ಯಾರು ವಿರೋಧಿಗಳಲ್ಲ, ಯಾರು ಬಿಟ್ಟಿಲ್ಲ. ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳು ಮಾತಾಡಿ ಬಿಟ್ಟಿ ಮಾತಾಡಿ ಕೇಳಕ್ಕೆ ಅಧಿಕಾರಿಗಳ ಅವ್ರು ಇವತ್ತು ನೋಟ್ ಆಗ್ತದ. ಮೊದಲೆಲ್ಲ ಸೈ ಮಾಡ್ಕೊಂಡಾಗ ಎಲ್ಲ ಮಾಡೇ ಬಿಡೋಲ್ಲ. ಸರ್ ನಮ್ಮ ಒಂದು 8 ವರ್ಷದ ಹಿಂದೆ ಅಟ್ಲೀಸ್ಟ್ ನಾವು ಒಂದು ರಾಜ್ಯ ಮಟ್ಟ ಬಿಡ್ರಿ, ಜಿಲ್ಲಾ ಮಟ್ಟ ತನಕ ಹೋಗ್ತಿದ್ರಿ, ಹೋಬಳಿ ಮಟ್ಟಕ್ಕೆ ಹೋಗುವಂಥ ಸ್ಥಿತಿಯಲ್ಲಿ ನಮ್ಮ ಶಾಲೆ ಇದ್ರಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ನಮ್ಗೆ ಶಿಕ್ಷಣ ಈಗ ಇದ್ದವರು ಸರ್ಕಾರ ಕೊಡ್ಬೇಕ್ರಿ. ಯಾವ್ದು ಇನ್ನೊಬ್ಬರನ್ನ ಸರ್ನ ಒಳ್ಳೆ ಸರ್ನ ಆಯ್ಕೆ ಮಾಡಿ ಕೊಡ್ಬೇಕಂತ ಹಿರಿಯ ಅನುಭವ ನಮ್ಮ ಮಾಜಿ ಅಧ್ಯಕ್ಷರು ಪ್ರೈಮರಿ ಮಾತಾಡಿದ್ರೆ ಹೇಳ್ಬೇಕು. ನೀವು ಸಲಹೆ ಕೊಟ್ಟಿಲ್ಲ ಅಂದ್ರೆ ಹಸಿರಿಂಗ್ ಐತ್ರಿ ಅಲ್ಲಿ ಯಾಕೆ ಎಲ್ಲಿಟ್ಟು ಬಂದ್ರಿ? ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕುಂದ್ರು ಮಾತಾಡಕ್ಕೆ ಹೋಗ್ಬಿಡ್ರಿ. ಇವತ್ತಿನ ಮುಖ್ಯ ಉದ್ದೇಶ ಸಮಗ್ರ ಅಭಿವೃದ್ಧಿ, ಸಮಗ್ರ ಶಿಕ್ಷಣ ಬಗ್ಗೆ ಸರ್ಕಾರ ಒತ್ತನ್ನು ಕೊಡ್ತಾ ಇದೆ. ಇವತ್ತಿಗೆ ನಮ್ಮ ತಂಡ 2-3 ದಿನದಲ್ಲೇ ಊರಲ್ಲಿ ಎಲ್ಲ ಪ್ರತಿ ಮನೆಗೆ ಹೋಗಿ ತಮ್ಮ ಪಾಲಕರ ಅಭಿಪ್ರಾಯಗಳನ್ನ ನಮ್ಮ ಸ್ಟಾಫ್ನವ್ರ ಜೊತೆ ಹೋಗೋದಿನ ಮಾಡಲು ಹೊರಬಿಟ್ಟು ಸಮಗ್ರವಾಗಿ ತನಿಖೆ ಮಾಡಿದ್ದಾರೆ. ಅವ್ರ ಹತ್ರ ವರದಿ ಇದೆ, ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದರ ಬಗ್ಗೆ ನಮಗೆ ಚಿಂತನೆಗಳಿಲ್ಲ. ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ SDMC ಸದಸ್ಯರೆಲ್ಲರ ಸಹಕಾರದಿಂದ ನಾವು 2 ವರ್ಷ 3 ವರ್ಷ ನಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಾವು ಈ ವರ್ಷಕ್ಕಾಗಿ ಡೆಸ್ಕ್ಗಳನ್ನು ಕಲೆಕ್ಷನ್ ಮಾಡಿದ್ದೇವೆ. ಹೊಸ ಡೆಸ್ಕ್ಗಳನ್ನು ತಂದಿದ್ದೇವೆ. ಮತ್ತು ನೀರಿನ ಸಮಗ್ರವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಮತ್ತು ಅದೆಲ್ಲ SDMC ಸದಸ್ಯರ ಮತ್ತು ಜನರ ಸಹಕಾರದಿಂದ ಆಗಿದ್ದಾರೆ. ಮತ್ತು ಕೆಲವೊಂದು ಕೊಠಡಿಗಳಲ್ಲಿ ಇಲ್ಲಿವರೆಗೆ ಕೆಲವೊಂದೆಲ್ಲ ಹಾಳಾಗಿದ್ದೆಲ್ಲ ನಾವು ರಿಪೇರಿ ಮಾಡ್ಕೊಂಡೇವೆ. ನಮಗಾಗಿ ಬೇಕಾಗಿದ್ದಂಥ ಮೂಲಭೂತ ಸೌಕರ್ಯದ ಬಗ್ಗೆ ನಮಗೆ ಚಿಂತನೆ ಇದೆ. ಇನ್ನು ಶಾಲೆಯಲ್ಲಿ ಮುಖ್ಯವಾಗಿ ನಮ್ಗೆ ಬರಬೇಕಾಗಿದ್ದ ಶಿಕ್ಷಣ ಬಗ್ಗೆ ನಮ್ಮಲ್ಲೆಲ್ಲ ಡಬಲ್ ಡಿಗ್ರಿ ಓಡಿಸಿರುವುದರಿಂದ ಶಿಕ್ಷಣ ಬಗ್ಗೆ ಮಕ್ಕಳು ಕೊಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಮಗ್ರವಾಗಿ ಕೆಲವೊಂದು ಪಾಲಕರು ನಮ್ಮ ಸಹಕಾರವನ್ನು ಮಾಡಿಕೊಡ್ತಾ ಇದ್ದಾರೆ. ಕೆಲವೊಂದು ಪಾಲಕರಲ್ಲಿ ಶಿಕ್ಷಣ ಪ್ರೇಮಿಗಳಂತೆಲ್ಲರಿಗೆ ಮಕ್ಕಳವರಾಗಲಿ ನಮಗೆ ಕೆಲವೊಂದು ದಾನಿಗಳನ್ನು ರೂಪದಲ್ಲಿ ನಮ್ಗೆ ದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಸದಸ್ಯರು ಹುಡುಗರಿಗೆ ಇದು ಪೇಪರ್ ಓದಲಿಕ್ಕೆ ಪೇಪರ್ ಸ್ಟ್ಯಾಂಡ್ ಮಾಡಿಕೊಟ್ರು.
ಅದೆಲ್ಲ ನಮ್ಮಲ್ಲಿ ಸಹಕಾರ ಮಾಡೋದು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಇವತ್ತು ಮಾರಾಟಕ್ಕೆ ಬಂದಿಲ್ಲ ಅನ್ನೋದು ನಮ್ಮ ಕಡೆ ಇದೆ. ನಾವು 2-3 ಸಲ ಮೀಟಿಂಗ್ ಮಾಡಿದಾಗ ನಾವು ಮಾರಿ ಮಾಡೋರೆಲ್ಲ ರಿಜಿಸ್ಟ್ರೇಷನ್ ಮಾಡಿದಾಗ ನಮ್ಮಲ್ಲಿ 70% ಪಾಲಕರು ಮೀಟಿಂಗ್ ಬಂದಾರ. ಅದನ್ನು ನಮ್ಮಲ್ಲಿ ಕೊಡ್ತೇ ಇಲ್ಲ. ಇವತ್ತು ಆಕ್ಚುಲಿ ನಾವು ಪ್ರತಿ ಸ್ಯಾಟರ್ಡೇನು ನಾವು ಮೀಟಿಂಗ್ ಹಾಕೋದ್ರಿಂದ ಜನರ ಭಾವನೆಗಳು ಸ್ಯಾಟರ್ಡೇ ತೆಗ್ತಾರೆ ಅನ್ನೋ ಭಾವನೆ ಇರೋದ್ರಿಂದ ಇಷ್ಟು ದಿನ ನಮ್ಗೆ ಅದು ಇತ್ತು. ಇವತ್ತು ಅಕಾಲಿಕವಾಗಿ ಅವರು ನಮ್ಮ ಇದನ್ನು ಸಿಬ್ಬಂದಿ ವರ್ಗ ಬಂದಿರೋದ್ರಿಂದ ಇವತ್ತು ನಾವು ಮೀಟಿಂಗ್ ಆಗೋದ್ರಿಂದ ನಮ್ಮಲ್ಲಿ ಆಕ್ಚುಲಿ SDMC ಸದಸ್ಯರ ಸಂಖ್ಯೆ ಆಗಲಿ ಪೂರ್ಣ ಪ್ರಮಾಣದಲ್ಲಿದೆ. ಮತ್ತು ಬಾಲಕರು ಏನಾಗಿದೆ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ನಮಗೆ. ಇವತ್ತು ಎಲ್ಲ ಸಮಗ್ರ ಅಭಿವೃದ್ಧಿಗೆ ನಮ್ಮೆಲ್ಲರೂ ಸಹಕಾರ ಬೇಕು ಮತ್ತು ಸದಸ್ಯರ ಸಹಕಾರ ಬೇಕು. ನಾವೆಲ್ಲರೂ ಸಹಕಾರ ಕೊಡ್ತೀವಿ, ಮುಂದೆ ಕೊಡ್ತಾ ಇದ್ದಾರೆ, ಕೊಡಬೇಕಂತ ತಿಳ್ಕೊಂಡು ನಾವು ಯಾವ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಈಗ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಎಲ್ಲರಿಗೆ ಸರ್ ಕೂಡ ಈ ಕಾರ್ಯಕ್ರಮ ಕುರಿತು ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 21ನೇ ತಾರೀಕಿನ ಹಿಡ್ಕೊಂಡು 24ನೇ ತಾರೀಕಿನವರೆಗೆ ಸಾಮಾಜಿಕ ಪರಿಶೋಧನಾ ತಂಡದ ಕರ್ಣದ್ವಾರವನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಆಗಿರ್ತಕ್ಕಂಥ ಈ ವೇದಿಕೆಗೆ ಉಪಸ್ಥಿತಕ್ಕಂಥ ನಮ್ಮ ಆತ್ಮೀಯರು ಮತ್ತು ಮಾರ್ಗದರ್ಶಕರಾದಂಥ ಶ್ರೀ ಸಂಗಮೇಶ್ವರೇ, ನಮ್ಮ ಪ್ರೌಢಶಾಲೆ SDMC ಅಧ್ಯಕ್ಷರಾದಂಥ ಶ್ರೀ ನಾಗಪ್ಪ ಅವರೇ, ಇನ್ನೂರು ನಾವು ಪ್ರಾಥಮಿಕ ಶಾಲೆ SDMC ಅಧ್ಯಕ್ಷರಾದಂಥ ಶ್ರೀಯುತ ಜೀವನವರೇ, ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ಕುಟ್ಟಿ ಅವರೇ, ಮತ್ತು ನಮ್ಮ SDMCಯ ಸದಸ್ಯರಾದಂಥ ಗಾಣಿಗೇರವರೇ, ಬೊಂಬಾಶ್ ಅವರೇ, ಮಾನೆ ಅವರೇ, ಹಾಗೂ ಈ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಮತ್ತು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳೇ ಮತ್ತು ನಮ್ಮ ವಿದ್ಯಾರ್ಥಿ ಪಾಲಕರ ಮತ್ತು ಪೋಷಕ ಪ್ರತಿನಿಧಿಗಳಿಗೆ ಇನ್ನೊಮ್ಮೆ ನಮ್ಮ ಪ್ರೌಢಶಾಲಾ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ನಾನು 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾರೆ. ನಾವು ಪ್ರತಿ ಪ್ರೌಢಶಾಲೆಯಲ್ಲಿ ಪ್ರತಿ ತಿಂಗಳು 4ನೇ ಶನಿವಾರ ನಾವು ಪಾಲಕ ಪೋಷಕರ ಸಭೆಯನ್ನು ಮಾಡ್ತಾ ಇದ್ದೀವಿ. ಪಾಲಕ ಪೋಷಕರ ಸಭೆ ಮಾಡಿದಾಗ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಕರೆಲ್ಲರೂ ಶಿಕ್ಷಣದಲ್ಲಿ ಸಂಬಂಧಪಟ್ಟಂತವಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಡುವ ಮೂಲಕ ಮಕ್ಕಳು ಕರ್ಕೊಂಬರಿ ಕೇಳಿದಾಗ ಬಹುತೇಕ ಮಕ್ಕಳು ಪಾಲಕರು ಕರ್ಕೊಂಬರ್ತಾರೆ, ಕೆಲವೊಂದು ಪಾಲಕರು ಬರೋದಿಲ್ಲ ಅಂತಕ್ಕಂಥದ್ದು. ಆದರೆ ಬಹಳ ಮುಂದೆ ಭಾಳ ವೇಟ್ ಮಾಡಿದೆ. ವಿಶಾಲತೆ ಕೂಡ ನಮ್ಮ ಶಿಕ್ಷಕರನ್ನೇನ ನಮ್ಮ ಸಂಗಮೇಶ್ವರ ಹೇಳಿದ್ರಲ್ಲ, ನಮ್ಮ ಶಿಕ್ಷಕರು ಮನಸ್ಸು ಮಾಡಿದ್ದಾರೆ. ಏನಪ್ಪ ಅಂದ್ರೆ ನಮ್ಮಲ್ಲಿ 227 ಮಕ್ಕಳು 227 ಮಕ್ಕಳಿಗೆ ನಮ್ಮ ಶಿಕ್ಷಕರು ಮನಸ್ಸು ಮಾಡಿದ್ದಾರೆ ಅಂತಂದ್ರೆ ಒಂದು ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆ ಮಾಡಿದ್ದಾರೆ ಅಂತಂದ್ರೆ ಈ ಶಾಲೆಗೆ ಒಂದು ಮೆರಗು ಬರ್ತಿದ್ದೇನೆ ಅಂತಕ್ಕಂಥ ಒಂದು ಕೊರಗು ಕೂಡ ನನ್ನ ಮೇಲೆ ಅದು. ಆ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಸರ್ ಅವ್ರಿಗೆ ಸಂಘರ್ಷರಿಗೆ ಅಂತಂದ್ರೆ ನಾವು ಒಂದು ಭರವಸೆ ಕೊಡಲಿಕ್ಕೆ ಒಂದು ಪ್ರಾಮಾಣಿಕವಾದ ಭರವಸೆ ಕೊಡ್ತಾ ಇದ್ದೀನಿ. ಮುಂದಿನ ಶನಿವಾರದಲ್ಲಿ ಅಂತಂದ್ರೆ ನಾವು ತೃತೀಯ ಶಿಕ್ಷಕರಲ್ಲಿ ಕೂಡ ಪೋಷಕ ಮಾಡ್ತೀವಿ. ಈ ತಮ್ಮ ವಿಚಾರಗಳನ್ನು, ತಮ್ಮ ಅನುಭವದ ವಿಚಾರಗಳನ್ನ ನಮ್ಮೆಲ್ಲ ಏನಂತಂದ್ರೆ ಪಾಲಕರಿಗೆ ತಿಳಿಯತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ನಮ್ಮ ಸಂಘರ್ಷರು ಕೊಡ್ತಾ, ಆದರೆ ನಾನು ಬಂದ ಸುಮಾರು 2023 ಆಗಸ್ಟ್ಗೆ ಬಂದ ನಂತರ ಏನಂತಂದ್ರೆ ನಮ್ಮ ಶಾಲೆಯಲ್ಲಿ ಹೇಗಿತ್ತು, ಈಗ ಹೇಗೆ ಆಗಿದೆ ಬಗ್ಗೆ ಏನಂತಂದ್ರೆ ನಮ್ಮ SDMCರು ಒಂದು ಮಾರ್ಗದರ್ಶನದಲ್ಲಿ SDMCರು ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಏನಂತಂದ್ರೆ ನಾವು ಮಾಡಿದ್ದೀವಿ, ಮ್ಯಾಕ್ಸಿಮಮ್ ಮಾಡಿದ್ದೀವಿ. ಆ ಮಾಡಿದ್ರೆ ಇನ್ನೂ ಮಾಡ್ಬೇಕಾಗ್ಯದ. ಇನ್ನೂ ಏನಂತಂದ್ರೆ ಏನೋ ಏನಂತಂದ್ರೆ ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಕೂಡ ಏನಂತಂದ್ರೆ ನಾವು ಬದಲಾವಣೆ ಮಾಡ್ಬೇಕಾಗ್ಯದ. ಬದಲಾವಣೆ ಯಾಕೆ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಸೃಷ್ಟಿ ನಿಯಮ ಅದ, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತದ. ಅದಿಂದಾಗಿ ನಾವು ಪದೇ ಹೇಳ್ತಾ ಇದೀನಿ ಏನಪ್ಪ ಅಂದ್ರೆ ಯಾವ ಜೀವಿ ಪರಿಸರಕ್ಕೆ ಹೊಂದಾಣಿಕೆ ಆಗ್ತದೋ ಅದು ಮಾತ್ರ ಬದುಕಲಿಕ್ಕೆ ಸಾಧ್ಯದ. ನಮ್ಮ ವೃತ್ತಿ ಜೀವನ ಕೂಡ ಅದೇ ಆಗಿರ್ಬೋದು, ಅಥವಾ ನಮ್ಮ ಪಾಲಕರು ಕೂಡ ಆಗಿರ್ಬೋದು. ಯಾಕಂದ್ರೆ ಹ್ಯಾಂಗೆ ಹೊಂದಾಣಿಕೆ ಆಗೋದಲ್ಲ, ಒಂದು ವ್ಯವಸ್ಥಿತವಾದಂತ ಒಂದು ಧನಾತ್ಮಕವಾದಂತ ಚಿಂತನೆ ಅಂತಂದ್ರೆ ನಾವು ದಾಪಕಾಲ ಹಾಕಬೇಕಾಗಿತ್ತಂದ್ರೆ ಒಳ್ಳೇದಕ್ಕೆ ನಾವು ಬದಲಾವಣೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು. ಅದರ ಸಲುವಾಗಿ ಹೇಳ್ತಾರೆ ಪ್ರಗತಿ ಸ್ಪರ್ಧೆ ಇಷ್ಟೊಂದು ಹೇಳ್ತೀವಿ. ನಾವು ಉಳಿವಿಗಾಗಿ ಹೋರಾಟವನ್ನು ಮಾಡ್ಬೇಕಾದ್ರೆ ಇವತ್ತು ದಿವಸ ಸರ್ಕಾರಿ ಶಾಲೆಗಳು ಏನಂತಂದ್ರೆ ಅಯೋಮಯ ಆಗಿಬಿಟ್ಟಿದಾವೆ. ಇವತ್ತು ದಿವಸ ಆ ಪಾಲಕರು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಹಚ್ಕೊಡ್ತಾರೆ ಶಾಲೆಗೆ.
ಪಾಲಕರು ನಮ್ಮ ಮೇಲೆ ಭರವಸೆ ಇಡ್ತಾರೆ. ಏನ್ ಭರವಸೆ ಇಡ್ತಾರ? ಸ್ಥಿತಿವಂತ ಪಾಲಕರು ಅವರೆಲ್ಲ ತಮ್ಮ ಮಕ್ಕಳು ಏನಪ್ಪ ಅಂದ್ರೆ ಬೇರೆ ಬೇರೆ ಶಾಲೆಗೆ ಗವರ್ಮೆಂಟ್ ಅಥವಾ ದೊಡ್ಡ ದೊಡ್ಡ ಶಾಲೆಗೆ ಲಕ್ಷಾಂತರ ಡೊನೇಷನ್ ಕೊಡ್ತಾರೆ. ಆದ್ರೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಏನಪ್ಪ ಅಂದ್ರೆ ಬಡತನದ ರೇಖೆಯಿದ್ದಂಥ ಮಕ್ಕಳು, SC ST ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ಹಿಂದುಳಿದಂತ ಮಕ್ಕಳು ನಮ್ಮ ಶಾಲೆಗೆ ಬರ್ಬೇಕಂದ್ರೆ ಅವ್ರ ಕನಸಿರ್ತೈತಿ. ಪಾಲಕರ ಕನಸು ಏನಪ್ಪ ಅಂದ್ರೆ ನಮ್ಮೆಲ್ಲಾ ಶಾಲೆಗೆ ಬಂದಂತ ಎಲ್ಲಾ ಮಗು ಏನಪ್ಪ ಅಂದ್ರೆ ಮಗುವಿಗೆ ಓದ್ಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಗಣಿತದ ಎಲ್ಲಾ ಪ್ರಕ್ರಿಯೆಗಳು ಬರಬೇಕು ತಿಳ್ಕೊಂಡು ಕನಸಿರ್ತೈತಿ. ಆ ಕನಸನ್ನ ನಾವು ನನಸು ಮಾಡ್ಬೇಕಾದ್ರೆ ಆ ಕನಸನ್ನು ನನಸು ಮಾಡ್ಬೇಕಂತ ಕೇವಲ ಶಿಕ್ಷಕರ ಪಾತ್ರ ಮುಖ್ಯ, ಪಾಲಕರ ಪಾತ್ರ ಮುಖ್ಯದ ಅಂತಕ್ಕಂಥ ನೀವೆಲ್ಲರೂ ಮೊದಲು ಈ ಶಾಲೆ ಅಂತಕ್ಕಂಥದ್ದು ಏನಂದ್ರೆ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ನಾವು ಬರಿತಾ ಇದ್ದೀವಿ ಬೋರ್ಡ್ ಅದು ಹೌದಾ? ಹೇಳಿದ್ರಲ್ಲ ಶಿಕ್ಷಣ ಸಾರ್ವತ್ರಿಕ ಅಂತಕ್ಕಂಥದ್ದು ಮೊದಲು DPP ಬಂತು, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು. ಆ DPP ಬಂದಾಗ ಏನಪ್ಪ ಅಂದ್ರೆ ಈ ಶಾಲೆ ನಮ್ದು, ಈ ಶಾಲೆ ನಮ್ಮ ಶಾಲೆ, ಇದು ನಮ್ಮೂರಿ ಶಾಲೆ ಆಗ್ಬೇಕು ತಿಳ್ಕೊಂಡು ಬಹಳಷ್ಟು ಕನಸು ಹಚ್ಚಿದ್ದೀವಿ ನಾವು. ಅಂದ್ರೆ ಯಾಕಂದ್ರೆ ಎಲ್ಲಿವರೆಗೆ ಏನಪ್ಪ ಅಂದ್ರೆ ಶಾಲೆ ಸರ್ಕಾರಿ ಶಾಲೆ, ಶಾಲೆಗೆ ಸಂಬಂಧಪಟ್ಟಂತೆ ಕೇವಲ ಮಾಸ್ಟರ್ಗೆ ಸಂಬಂಧಪಟ್ಟಂತ ಶಾಲೆ, ಕೇವಲ SDM ಶಾಲೆಗೆ ಸಂಬಂಧಪಟ್ಟಂತ ಶಾಲೆ ಅಲ್ಲ. ಈ ಶಾಲೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಎಲ್ಲರೂ ಶಾಲೆ ಆಗಬೇಕಿದು. ಪ್ರತಿಯೊಬ್ಬರನ್ನು ಕೂಡ ಏನಪ್ಪ ಅಂದ್ರೆ ಶಾಲೆ ನಮ್ದು ಅಂತಕ್ಕಂಥ ಭಾವನೆ ಎಲ್ಲಿವರೆಗೆ ಬರುದಿಲ್ಲೋ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಈ ಶಾಲೆ ಅಂತಕ್ಕಂಥದ್ದು ಎಲ್ಲಿವರೆಗೆ ಅಲ್ಲಿವರೆಗೆ ಏನಪ್ಪ ಅಂದ್ರೆ ಈ ಗುಣಾತ್ಮಕ ಶಿಕ್ಷಣ ನಾವು ಕೂಡ ಇಲಾಖೆಯವರು ಮನಸ್ಸು ಮಾಡ್ಬೇಕಾದ್ರೆ ಅದಕ್ಕೆ ಪ್ರೇರಣೆ ಆಗುತ್ತದೆ ಅಂತ SDMC ಕೂಡ ಮನಸ್ಸು ಮಾಡ್ಬೇಕಾದ್ರೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ SDMC ಅಧ್ಯಕ್ಷರು ಸದಸ್ಯರು ಒಳ್ಳೆ ಪ್ರಾಮಾಣಿಕವಾದಂತ ಪ್ರಯತ್ನ ನಮ್ಮ ಶಾಲೆ ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಪ್ಲೇಟ್ ಮನೆಯಿಂದಲೇ ಪ್ಲೇಟ್ ತರ್ತಾರೆ ಸರ್, ಒಂದು ಟಿಫಿನ್ ಬಾಕ್ಸ್ ತರ್ತಾ ಇದ್ರು. ಇವತ್ತು ನಮ್ಮ ಎಲ್ಲಾ ಸುಮಾರು 2-2.5 ಪ್ಲೇಟ್ ವ್ಯವಸ್ಥೆ ಮಾಡಿ ಬರ್ತೀವಿ. ಜೊತೆಗೆ ನಮ್ಮ ಟೀಚರ್ಸ್ ನಮ್ಮ ನಾವು SDMC ಕೂಡ ಏನಪ್ಪ ಮಾನ್ಯವರು ಅಂತಕ್ಕಂಥದ್ದು ನಾವು ಡೈಲಿ ಪೇಪರ್ ಅಂತ ತರ್ತಾ ಇದ್ದೀವಿ. ಆ ಡೈಲಿ ಪೇಪರ್ ಸುಮಾರು 8-10 ಪೇಪರ್ ಡೈಲಿ 8-10 ಪೇಪರ್ ತಂದು ಆ ಮಕ್ಕಳ ಕ್ಲಾಸ್ ಯಾಕಂದ್ರೆ 10th ಇದ್ದಂಥ ಮಕ್ಕಳಿಗೆ ಅದರಲ್ಲಿ ವಿಜ್ಞಾನ ನಮ್ಮ ಒಂಬೈಶ್ ಹೀಗೆ ಹಲವಾರು ಜನ ಏನಪ್ಪ ಅಂದ್ರೆ ನಮ್ಮ SDMC ಮತ್ತು 3 ಜನ ಮತ್ತು ಮೈಕ್ ಶರ್ಟು ಬೇರೆ ನಾನೇ ಎಲ್ಲಿ ಹಾಕೋಬಾರ್ದು ಇಲ್ಲ ಸದಸ್ಯರು ನಮ್ಮ ಬರಟೆಯವರಾಗಿರ್ಬೋದು, ವಿಜಯರಾಗಿರ್ಬೋದು, ನಮ್ಮ ಶಿವ ಆಗಿರ್ಬೋದು ಅಂತಂದ್ರೆ ಬಹಳ ಸಂತೋಷ. ಏನ್ ಸಂತೋಷ ಅಂದ್ರೆ ನಾವು ಡೆಸ್ಕ್ಗಳನ್ನು ಮಾಡಿಸಿದ್ದೀವಿ. ಮಕ್ಕಳಿಂದ ಮಾಡಿದಂತ ಹಣದಿಂದ ನಿಂತಂದ್ರೆ ಡೆಸ್ಕ್ ಸುಮಾರು ಏನಂತಂದ್ರೆ 9 ಡೆಸ್ಕ್ಗಳನ್ನು ಮಾಡಿಸಿದೀವಿ. ಆ 9 ಡೆಸ್ಕ್ಗಳನ್ನು ನೋಡಿದಾಗ ಏನಂತಂದ್ರೆ ಯಾವ ಸರ್ಕಾರಿ ಶಾಲೆಯಲ್ಲಿ ಕೂಡ ಅಂತ ಡೆಸ್ಕ್ಗಳಿಲ್ಲ. ಅಂತ ಡೆಸ್ಕ್ಗಳನ್ನು ಏನಂತಂದ್ರೆ ನಮ್ಮೆಲ್ಲ SDMC ಸಹಕಾರದಿಂದ ವಿದ್ಯಾರ್ಥಿಗಳ ಸಹಕಾರದಿಂದ ಏನಂತಂದ್ರೆ ಡೆಸ್ಕ್ಗಳನ್ನು ಮಾಡಿದ್ದೀವಿ. ಹಿಂಗ ಕೇವಲ ಸರ್ಕಾರ ಕೊಡಿ ಸರ್ಕಾರಿ ಮಾಡ್ಲಿಕ್ಕೆ ಬಿಟ್ಟಿರೋದ್ರೆ ಏನಂತಂದ್ರೆ ಏನೂ ಆಗಲ್ಲ. ಬಹಳಷ್ಟು ಪ್ರಯತ್ನ ಮಾಡಿದ್ವಿ, ಆದ್ರೂ ತರಬೇಕಂತ ಅಲ್ಲ. ಆದ್ರೆ ನೀವೆಲ್ಲರೂ ಕೂಡ ಏನಂತಂದ್ರೆ ಕೇವಲ ಕೇಳದೆ ನೀವೆಲ್ಲರೂ ಈ ಶಾಲೆಯ ಸರ್ವಾಂಗೀಣ ಪ್ರಗತಿಯಾಗಿ ಏನಂತಂದ್ರೆ ಡೆಸ್ಕ್ಗಳನ್ನು ಬರ್ತಿಲ್ಲ ಮತ್ತು ಶೌಚಾಲಯ ಹೇಳಿದ್ರೆ ಶೌಚಾಲಯ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಮಾಡಿದ್ವಿ, ಆಗ್ತಾ ಇಲ್ಲ. ಆದ್ರೆ ಕೊನೆಗೆ ಇಲ್ಲಿ ಬಂದಿಪ್ಪ ಅಂದ್ರೆ ನಾವು ನಿನ್ನೆ ಮಾತಾಡಿದ್ವಿ, ನಮ್ಮ SDMC ನಾಗಪ್ಪ ಮಾತಾಡಿದ್ವಿ. ಏನು ಬೇಡ ನಾವು ಈಗ ಅಲ್ಲಿ ನಾವು ಬಳಸ್ತಾ ಇದ್ದೀವಿ, ಆದ್ರೆ ಬಳಕೆಗೆ ಯೋಗ್ಯ ಆಗ್ಬೇಕಾಗಿರ್ತದೆ. ಟ್ಯಾಂಕ್ಸ್ ಬೇಕು, ನೀರಿನ ವ್ಯವಸ್ಥೆ ಇರಬೇಕು. ಆ ನಿಟ್ಟಿನಲ್ಲಿ ನಾವೇ ಅವ್ರು ಕೊಡ್ಲಿ ಬಿಡಿ ಸರ್, ನಾವೇ ಕೊಡ್ಲಿ, ಅವ್ರು ಕೊಡ್ಲಿ ಬಿಡಿ. ನೀವು ಒಂದು ಅಧ್ಯಕ್ಷರೇ ನಿಮ್ಮ 9ರ ಮೇರೆಗೆ ಈ ತಿಂಗಳ ನಾವೇ ಅದಕ್ಕೆ ಭಾಗವಹಿಸಿ ಸರ್ ನಾವು ಸ್ಟಾರ್ಟ್ ಮಾಡಿಸ್ಬೇಕು. ಅದು ಮುಂದೆ ಏನಾಗಬೇಕು ಅದನ್ನ ಮಾಡ್ತಿರ್ತಕ್ಕ ಭರವಸೆ ಕೊಡ್ತೀವಿ. ಒಟ್ಟಾರೆ ಈ ಶಾಲೆ ಬಗ್ಗೆ ಏನಂದ್ರೆ ಮತ್ತು ಒಂದು ವಿಚಾರ ವಿನಂತಿ ತಿಳ್ಕೊರಿ ಅಥವಾ ಈ ಶಾಲೆ ಇನ್ಯಾಕೆ ಹೇಳ್ತಾರೆ ಅಂತ ಸುಮಾರು ನಾವು ಪ್ರತಿ ವರ್ಷ ಬಂದು ಹೇಳ್ಕೊಂಡ್ರೆ ಸುಮಾರು ಗಿಡಗಳನ್ನು ಪ್ರತಿ ನಾವು ವಿಜ್ಞಾನ ಶಿಕ್ಷಕರು, ಶಿಕ್ಷಕರು ಎಲ್ಲಾ ಶಿಕ್ಷಕರ ಸಹಕಾರದಿಂದ ಇರ್ತಂದ್ರೆ ಪ್ರತಿ ವರ್ಷ ನಮ್ಮ SDMC ಗಿಡ ಹಾಕ್ತೀವಿ. ನಾವು ಪ್ರತಿ ವರ್ಷ ಹಚ್ತೀವಿ, ಸುಮಾರು 30 ಗಿಡ ಹಾಕ್ತೀವಿ.
ಆ ಮರದ ಸೆಂಟೆ ಕಿತ್ಕೊಂಡು ಅಲ್ಲ ಇರುದೇ ಇಲ್ಲ. ಆ ಇದ್ರ ಸತ್ತ ಅದು ಜಾಳಿ ಸೆಂಟೆ ಕಿತ್ಕೊಂಡು ಹೋಗ್ತಾರೆ. CCTV ಕ್ಯಾಮ್ರಾ ಹಾಕ್ಸಿದ್ವಿ ಅಧ್ಯಕ್ಷರು ಪ್ರೈಮರಿ ಅಧ್ಯಕ್ಷರು CCTV ಕ್ಯಾಮ್ರಾ ಯಾರು ಕಿತ್ತಾಗ ಏನ್ ಮಾಡ್ತಾರೆ ಆ CCTV ಕ್ಯಾಮ್ರಾ ನೋಡ್ಬಿಟ್ಟು ನೋಡೋದೇ ಬೇಡ ಅಂತ ತಿಳ್ಕೊಂಡು ಹಾಗೆ ಸ್ವಲ್ಪ ಇರ್ತಾರೆ ಇಲ್ಲಿ ನೋಡೋದಿಲ್ಲ ಎಲ್ಲ ಇರ್ತಿಲ್ಲ. ಮತ್ತೆ ಇಲ್ಲಿ ಬಂದಂತವ್ರು ಏನಂತಂದ್ರೆ ಒಳ್ಳೆ ಮನಸ್ಸನ್ನ ಈ ಶಾಲೆ ನಮ್ದು ಹಂಗೆ ಎಲ್ಲರಿಗೂ ಕೂಡ ಶಾಲೆ ನಮ್ದು ಈಗ ಮಾಡಕ್ಕೆ ಮುಗಿದಿಂದ ಅವ್ರು ಹೋಗಿಬಿಡ್ತಾರೆ ಒಮ್ಮೆ. ಇಲ್ಲ ನಡೀತದೆ ಬರ್ರಿ ನಿರೀಕ್ಷೆಗೆ ಅವ್ರು ಹೋಗ್ಬಿಡ್ತಾರೆ ಅಂದ್ರೆ ಗುಣಮಟ್ಟ ಅಂತಕ್ಕಂಥದ್ದು ಏನು ಗುಣಮಟ್ಟ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಎಲ್ಲಾ ಮಕ್ಕಳು ಏನಪ್ಪ ಅಂದ್ರೆ ಅರ್ಧ ವಯಸ್ಸಿನ ಮಕ್ಕಳು ಅರ್ಧ ತರಗತಿಯ ಮಕ್ಕಳು ಅಲ್ಲಿ ಏನು ಆ ಸಾಮರ್ಥ್ಯವನ್ನ ಗುಣಮಟ್ಟ ಈಗ ಉದಾಹರಣೆಗೆ ನಾವು ಎಫ್ಎಲ್ ತಿಳ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ ಹೇಳ್ಬಾರ್ದು ಆಕ್ಚುಲಿ ಎಫ್ಎಲ್ ಕಾರ್ಯಕ್ರಮ ಮಾಡಿದಾಗ ಅಂತಂದ್ರೆ 2ನೇ ತರಗತಿಯಲ್ಲಿ ಇರುತ್ತದೆ ಅಂತ ಸಾಮರ್ಥ್ಯಗಳು 2ನೇ ತರಗತಿ ನಮ್ಮ 8ನೇ ತರಗತಿಯಲ್ಲಿ ಬಂದಾಗ ಬಹಳ ನೋವು SSLC ರಿಸಲ್ಟ್ ಕಲಿಕೆ ಸಾಧ್ಯ ಆಗ್ತದೆ ಚಾರ್ಜ್ ಅನ್ನೋದನ್ನು ಪ್ರಯತ್ನ ಆದ್ರೆ ನಮ್ಮಲ್ಲಿ ಬಂದಾಗ ನಾವು ಪ್ರಯತ್ನ ಇರೋದಿಲ್ಲ ಒಬ್ಬರು ನಮ್ಮ ದುಷ್ಟಲ್ಲ ಪ್ರೈಮರಿ ಅಧ್ಯಕ್ಷರು ಮೇಡಮ್ ಶುದ್ಧ ಬರ ಇಂಗ್ಲಿಷ್ ಕನ್ನಡ ಹಿಂದಿ ಶುದ್ಧ ಬರ ಬರೀಬೇಕು ಪ್ರತ್ಯೇಕ ಕ್ಲಾಸ್ಗಳನ್ನು ಮಾಡಿದೀವಿ. ಆದ್ರೆ ರೂಮ್ ಪ್ರತ್ಯೇಕ ಪ್ರತ್ಯೇಕ 10th ಮಾತ್ರ ಪ್ರತ್ಯೇಕ ಕ್ಲಾಸ್ಗಳನ್ನ ಒಂದು ABF ಮಾಡ್ಕೊಂಡಿದೀವಿ. ಒಟ್ಟಾರೆ ಉದ್ದೇಶ ಇಷ್ಟೇ ಆ ಮಕ್ಕಳು ಈ ಶಾಲೆಯಲ್ಲಿದ್ದ ಮಕ್ಕಳು ಗುಣಾತ್ಮಕವಾದಂತಹ ಕಲಿಕೆಯಲ್ಲಿ ಸಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿರ್ತೀವಿ. ನಮ್ಮ ಸರ್ ನಮ್ಮ ಸಂಗಮೇಶ್ವರು ಏನು ನಮ್ಗೆ ಮಾರ್ಗದರ್ಶನ ಮಾಡ್ತಾರ ಮತ್ತು ಏನು ನಮ್ಗೆ ಸಜೆಷನ್ ಕೊಡ್ತಾರ ಆ ಸಜೆಷನ್ ತಕ್ಕಂತೆ ನಾವೆಲ್ಲರೂ ಶಿಕ್ಷಕರು ಎಲ್ಲ ಶಿಕ್ಷಕರು ಏನಪ್ಪ ಅಂದ್ರೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನೀಡುತ್ತಾ ಇಲ್ಲಿ ಸುಮಾರು 4 ದಿನಗಳವರೆಗೆ ತನ್ನೆಲ್ಲ ಯಾಕಂದ್ರೆ ನಮ್ಮ ಬರಡ್ಡಿ ಮೇಡಮ್ ಅವರಾಗಲಿ ಪೂಜಾರಿ ಮೇಡಮ್ ಅವರಾಗಲಿ ಸಿದ್ದು ಅವರಾಗಲಿ ಇವರು 4 ದಿವಸ ಏನಪ್ಪ ಅಂದ್ರೆ ನಿಮ್ಗೆ ವಿಚಿತ್ರ ಅನಿಸ್ಬೋದು ಮೇಡಮ್ ಜನ ಕಟ್ ಮಾಡ್ತಾರೆ ನೋಡ್ರಿ ಒಂದಿಷ್ಟು ಎಲ್ಲ ಪಾಲಕರಿಗೆ ಇದು ಶಾಲೆ ನಿಮ್ದು ಪ್ರತಿ ತಿಂಗಳ 4 ತಿಂಗಳಿಂದ ಏನಂದ್ರೆ ನೀವೆಲ್ಲರೂ ಪಾಲಕರು ಬರ್ರಿ ನಿಮ್ಮದೇ ಆದಂತ ವಿಚಾರಗಳನ್ನ ನಾವು ವ್ಯಕ್ತ ಮಾಡ್ತೀರಿ. ನಿನ್ನೆ 1 ತಾಸು ಹೆಚ್ಚಿಗೆ ಕೆಲಸ ಅಂದ್ರೆ ನಮ್ಮ ಶಿಕ್ಷಕರೆಲ್ಲ ಕಲಿಸ್ಲಿಕ್ಕೆ ಶಕ್ಯ ಎಲ್ಲ ಶಿಕ್ಷಕರು. ಯಾಕಂದ್ರೆ ಹೋದಷ್ಟು ಕೂಡ ನಾವು ಮಾಡಿದ್ವಿ ಶಾಲಾ ಅವಧಿ ಬಿಟ್ಟ ನಂತರ ಕೂಡ ನಮ್ಮ ಶಿಕ್ಷಕರು ಗುಂಪು ಚರ್ಚೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಮಾಡಿದ್ವಿ. ಒಂದೇ ಒಂದು ಉದ್ದೇಶ ನೀವೆಲ್ಲ ಮಕ್ಕಳಿಗೆ ಶಾಲೆಗೆ ಹಚ್ಕೊಟ್ಟಾಗ ಮಾತ್ರ ಏನಂತಂದ್ರೆ ನಾವು ಕಲಿಸಿದ್ದು ಸ್ವಾರ್ಥಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲ ಶಿಕ್ಷಕರು ಬಹಳಷ್ಟು ಅದನ್ನ ಹೈಸ್ಕೂಲ್ ಮತ್ತು ಪ್ರೈಮರಿ ಶಿಕ್ಷಕರು ಕೆಲಸ ಮಾಡ್ತಾರೆ. ಇಲ್ಲ ಎರಡು ಮಾತೇ ಇಲ್ಲ, ಕೆಲಸ ಮಾಡ್ತಾರ. ಇನ್ನೂ ಏನಪ್ಪ ಅಂದ್ರೆ ಇಲಾಖೆ ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ಲಿಕ್ಕೂ ಕೂಡ ನಮ್ಮ ಪ್ರೌಢಶಾಲಾ ಶಿಕ್ಷಕರು ಶಕ್ಯ ಯಾಕಂದ್ರೆ ಎಲ್ಲರೂ MA ಬೇಡು MS ಬೇಡು ಡಾಕ್ಟರೇಟು ಎಲ್ಲರೂ ಒಳ್ಳೆ ನಮ್ಮ ಟೀಮ್ ಅದ. ಆ ಟೀಮ್ದೊಂದಿಗೆ ಏನಪ್ಪ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆ ಮಾತುಗಳನ್ನು ನೀಡುತ್ತಾ ಒಟ್ಟಾರೆ ಏನ ಇಲಾಖೆ ಹಮ್ಮಿಕೊಂಡಂತ ಇಲಾಖೆ ಏನಪ್ಪ ಸರಿ ಇಲ್ಲ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಶಾಲೆ ಅಂತಕ್ಕಂಥದ್ದು ಕೇವಲ ಏನಂತಂದ್ರೆ ಮಾಡ್ತದಲ್ಲ ಮಾಡ್ತದಲ್ಲ ಕೇವಲ HDMC ಅಲ್ಲ ಶಾಲೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಎಲ್ಲರೂ ಇಡೀ ಊರದ್ದು. ಯಾಕಂದ್ರೆ ಇದು ಶಾಲೆಗೆ ಮುಕ್ತವಾದಂತಹ ಸ್ವಾತಂತ್ರ್ಯ ಅದ. ಯಾರು ಬೇಕಾದವ್ರು ಬರ್ಬೋದು, ಯಾರು ಬೇಕಾದ್ರೆ ಏನಪ್ಪ ಅಂದ್ರೆ ಹಿಂಗ್ ಮಾಡ್ರಿ ಹಿಂಗ್ ಸಂಬಂಧ ಮಾಡ್ತೀವಿ ಮಾಡ್ತಿರ್ತಕ್ಕಂಥ ಮಾತನ್ನ ಹೇಳ್ತಾ ಸಂಗಮೇಶ್ ಅವರ ನೇತೃತ್ವದಲ್ಲಿ ಸಂಶೋಧನಾ ಸಮಿತಿಯ ಎಲ್ಲ ತಂಡದ ಎಲ್ಲಾ ಸದಸ್ಯರಿಗೂ ಮತ್ತು ಈ ಕೆಲವೊಂದು ನ್ಯೂನತೆಗಳ ಅರಿವಿನಲ್ಲ ಅವುಗಳನ್ನು ನಾವು ಒಪ್ಕೊಳ್ಳೇಬೇಕು. ನಾವು ಶಿಕ್ಷಕರಾದಂಥ ನಾನು ಹೆಡ್ ಮಾಸ್ಟರ್ ಅಂತ ನಾನು ಕೂಡ ಏನಂತಂದ್ರೆ ನ್ಯೂನತೆಗಳಿದ ಆ ನ್ಯೂನತೆಗಳನ್ನ ಏನಪ್ಪ ಒಪ್ಕೊಳ್ಳೇಬೇಕು. ನಾವು ಆ ಒಪ್ಕೊಂಡಾಗ ಆ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಅದು ಹಾಗಾಯ್ತು ಇದು ಹೀಗಾಯ್ತು ಅಂದ್ರೆ ನ್ಯೂನತೆ ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಇದ್ದೈತೆ ಆ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ತೀವಿ ಅಂತಕ್ಕಂಥ ಉದಾಹರಣೆ ಅವ್ರು ಹೇಳಿದ್ರು ನಮ್ಮಲ್ಲಿ ಏನಂತ P ಟೀಚರ್ ಬಗ್ಗೆ. ಆ P ಟೀಚರ್ನು ಕೂಡ ಅಂತಂದ್ರೆ ಕೆಲಸಕ್ಕೆ ಹಸ್ತಕ್ಕಂಥದ್ದು ಕೂಡ
ಕೆಲಸಕ್ಕೆ ಹಚ್ತಕ್ಕಂಥದ್ದು ಕೂಡ ಏನಂತಂದ್ರೆ ಬಿಟ್ಟೇ ಇಲ್ಲ, ಪದೇ ಪದೇ ಕೆಲಸಕ್ಕೆ ಹಚ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಕೂಡ ಏನಂತ ಕೆಲಸಕ್ಕೆ ಹಚ್ಚಿ ಪ್ರಯತ್ನ ಮಾಡ್ತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ದೇಶಗಳನ್ನ ನಾವು ವಿದ್ಯಾರ್ಥಿಗಳಂತ ಕೊಂಡೊಯ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಿರತಕ್ಕಂಥ ನೀಡಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಹೊನ್ನಾರ್ಪಣೆಯನ್ನ ನಮ್ಮ ಶಾಲೆಯ ಸಮಾಜ ಒಂದಾರ್ಪಣೆ ಹೆಸರು ಬರಿಬೇಕಲ್ಲ. ನಾವು ಸರಿ ಕೂಡ ಪ್ರಾಥಮಿಕ ಶಾಲೆಗೆ ಬಂದಿದ್ದೇನೆ. ಸೊ ನಾನು ಹೇಳಿದ್ದೇನೆ ಅದೇನೇ ಬರಲ್ಲ ಅಂತ. ಎಲ್ಲರೂ 1 ರೂಪಾಯಿ ಆಗಿದ್ರೆ ಎಷ್ಟೋ ರೂಪಾಯಿ ಆಗುತ್ತೆ ಅಂತ. ಸಮಸ್ಯೆ ಹೇಳ್ಕೊಂಡ್ರೆ ಸಮಸ್ಯೆ ಇದನ್ನು ಕಟ್ ಮಾಡಿ ಇನ್ನೊಂದು ಹೊಸ ಚಾಲು ಮಾಡೋಣ. ಇದು ಪ್ರಾಥಮಿಕ ಮಾತಾಡ್ತಾರೆ. ಏನು ಬದಲಾವಣೆ ಮಾಡೋಕ್ಕಾಗುತ್ತೆ ಅಥವಾ ಯಾವುದು ನೀಡಿದೆ ಅದನ್ನ ತಗೊಂಡ್ರೆ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ. ಸೊ ನಾನು ಹೇಳಿದೆ ಸರ್, ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಮಕ್ಕಳಾಗಿ ಪಾಪ ಅವ್ರಿಗೆ ಏನೋ ಮಕ್ಕಳು ಪೇಪರ್ಸ್ ಓದ್ತಾ ಇದ್ದಾರೆ, ನೀಟಾಗಿ ಓದಕ್ಕೆ ಆಗ್ತಿಲ್ಲ ಅಲ್ವಾ. ಸರ್ ಹೇಳಿದ ತಕ್ಷಣ ಅವ್ರು ನಮಗೆ ಪತ್ರಿಕೋದಕ್ಕೆ ಒಂದು ರ್ಯಾಕ್ ಮಾಡಿದ್ದಾರೆ ಅಂತಾರೆ. ಎಷ್ಟು ಖುಷಿ ಇರ್ತಾರೆ, ದುಡ್ಡು ಇಟ್ಕೊಂಡ್ರೆ ಒಳ್ಳೆ ರೂಪಾಯಿ ಖರ್ಚು. ಆದರೆ ಅದರಿಂದ ಆ ಮಗುಗೆ ಅನುಕೂಲ ಆಗುತ್ತೆ. ಅದು ಕೂಡ ಡೆಸ್ಕ್ ಇಲ್ಲ ಅಂತ ಕರೆದು ಆ ಡೆಸ್ಕ್ ನನ್ನ ಹಣ ಎಂತ ಕೇಳ್ತಾ ಇಲ್ಲ, ಆ ಹಣವನ್ನ ಯುಟಿಲೈಸ್ ಮಾಡಿಕೊಂಡು ನನ್ನ ಮಗುಗೆ ಅದು ಅನುಕೂಲ ಆಗಿದೆಯಲ್ಲ ಆ ಧನಧಾರಣೆ ಬರಲಿ ಅಂತ. ಸೊ ಊಟಕ್ಕೆ ಪ್ಲೇಟ್ಸ್ ಇಲ್ಲ, ಆ ತಟ್ಟೆ ತರ್ತಾ ಇದ್ರು ಅಲ್ವಾ, ನೀವು ನೋಡಿದ್ದೀರಿ. ಸೊ ಇಲ್ಲಿ ಏನಿದ್ದಾರೆ, ಇದು ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚಿನ ಮೇಜರ್ ಇಶ್ಯೂಸ್ 276 ಮಕ್ಕಳಿದೆ, 553 ಮಕ್ಕಳು 553 ಮಕ್ಕಳು. 11 ಜನ ಸ್ಟಾಫ್ ಇದ್ದಾರೆ, 14 ಜನ ಸ್ಟಾಫ್ ಇದ್ದಾರೆ. ಸೊ ಇಲ್ಲಿ ಎಸ್ಡಿಎಂಶ್ ಇದ್ದಾರೆ, ಅಲ್ಲಿ ಎಸ್ಡಿಎಂಶ್ ಇದ್ದಾರೆ. ಇಲ್ಲಿ ಎಸ್ಡಿಎಂಶ್ ಅವರು ಬುರ್ಣಾಪುರ ಮತ್ತು ಐನಾಪುರದಲ್ಲಿದ್ದಾರೆ. ಸೊ ಅಲ್ಲಿ ಎಸ್ಡಿಎಂಶ್ ಅವರು ಬುರ್ಣಾಪುರ ಮತ್ತು ಐನಾಪುರದಲ್ಲಿದ್ದಾರೆ. ಸೊ ಪಾಲಕರು ಇಲ್ಲಿಯವರೇ, ಇಲ್ಲಿ ಪಾಲಕರು ಇದ್ದಾರೆ. ಇಲ್ಲಿ ಮಕ್ಕಳು ಅವರೇ, ಅಲ್ಲಿ ಮಕ್ಕಳು ಅವರೇ. ಸೊ ಮೇಜರ್ ಡಿಫರೆನ್ಸ್ ಏನು, ಹೈಸ್ಕೂಲ್ ಅಂಡ್ ಪ್ರೈಮರಿ, ದಟ್ಸ್ ಡಿಫರೆನ್ಸ್. ಆಲ್ಸೋ ಗ್ರೌಂಡ್ ಸ್ಕೂಲ್ ಒಂದೇ, ಕ್ಯಾಂಪಸ್ ಒಂದೇ, ಮನಸ್ಸು ಮಾತ್ರ ಡಿಫರೆನ್ಸ್, ಕ್ಯಾಟಗರಿ ಅಲ್ವಾ. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ ಅದೇ ಇಚ್ಛಾಸಕ್ತಿ ಇರಲಿ. ಒಟ್ಟಾರೆ ನನಗೆ ನಿಜವಾಗ್ಲೂ ಯಾಕಂದ್ರೆ ಇಲಾಖೆಯ ಅಧಿನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಾರೆ, ಇಲಾಖೆ ಪರವಾಗಿ ಬಂದಿದೆ ಅಂತಾರೆ. ಈ ಶಾಲೆಯ ಉತ್ತುಂಗಕ್ಕಾಗಿ ನಾವೆಲ್ಲ ಎಲ್ಲ ಪಾಲಕರು, ಶ್ರೀಂಶರು ಈ ಶಾಲೆಗೆ ಏನು ಆ ಪ್ಲೇಟ್ ಆಗಿರ್ಬೋದು, ಸೊ ರ್ಯಾಕ್ ಆಗಿರ್ಬೋದು, ಸೊ ಗ್ಲಾಸ್ ಆಗಿರ್ಬೋದು, ಆ ಡೆಸ್ಕ್ ಏನು ಕೊಡಿಸಿರಲ್ಲ ಆ ಕೊಡಿಸಿರ್ತಕ್ಕಂಥ ಎಲ್ಲ ಆ ಮಹಿಳೆಯರಿಗೆ ನಮ್ಮ ಸಾಮಾಜಿಕ ಪಶು ನಿರ್ದೇಶನ ಮತ್ತು ನಮ್ಮ ತಾಲೂಕು ಪಂಚಾಯತಿಯ ಎಲ್ಲ ಅಧಿಕಾರಿಗಳ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ದೂರದ ಚಪ್ಪಾಳೆ ಮುಂದುವರಿಲಿ. ಈ ಶಾಲೆ ಪ್ರಗತಿ ಪಥ ಸಾಗಲಿ. ಆ ಪ್ರಗತಿ ಪಥ ಸಾಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ನಿಮ್ಮ ಶಾಲೆಗೆ ಬಂದಿದ್ರು ಸಹಿತ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ವರ್ಷ ಬರ್ತಾ ಇರ್ತೀವಿ. ಆಗ್ತಾ ಇರ್ತದೆ. ಅವರ ಮಧ್ಯದಲ್ಲಿ ಬಂದು ಹೋಗುವಂತ ಒಂದು ಅವಕಾಶ ನಮಗೂ ಕೂಡ ಮೂಡಲಿ. ಈ ಶಾಲೆ ಬೆಳವಣಿಗೆ ಆಗಿದ್ರೆ ನಮಗೂ ಯಾಕಂದ್ರೆ ತಾಲೂಕು ನಮ್ಮದಾಗಿರೋದ್ರಿಂದ ಆ ತಾಲೂಕಿನ ಶಾಲೆ ನಮ್ಮದಾಗಿತ್ತು ಅಂತ ಬೆಳವಣಿಗೆ ಆಯಿತು ಅಂತ ನಮಗೂ ಖುಷಿ ಆಗುತ್ತೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸರ್ ಹೇಳಿದ್ರು. ಇಲ್ಲ ಆಗಲೇ ನಮ್ಮ ಮೇಡಮ್ ಅವ್ರ ಬಗ್ಗೆ ಖಂಡಿತವಾಗಿ ಸರ್ ಅದಕ್ಕೆ ಸರ್ ಹೇಳಿದ್ದಾರೆ, ಎಲ್ಲರೂ ಸ್ಟಾಪ್ ಚೆನ್ನಾಗಿದ್ದಾರೆ. 10ರಲ್ಲಿ ಒಂದು ಅವರು ಕೂಡ 10 ಮಂದಿ ಬದಲಾವಣೆ ಆದರೆ ಒಬ್ಬರನ್ನ ಬದಲಾವಣೆ ಅಂದ್ರೆ ಇದೇನಾಗಿದೆ ಅಂದ್ರೆ ಇನ್ನೊಬ್ಬರು ಶಿಕ್ಷಕರು ಹೋಗ್ತಾರೆ, ನಮಗೆ ಸ್ಟ್ರೆಂತ್ ಜಾಸ್ತಿ ಕೊಡ್ಬೇಕು ಅಲ್ವಾ, ಸ್ಟ್ರೆಂತ್ ಜಾಸ್ತಿ ಬೇಕು. ಯಾಕೆ ಒಬ್ರು ಶಿಕ್ಷಕರು ಈಗಾಗಲೇ ಅಲ್ಲಿ ಪ್ರೈಮರಿ ಇದೆ, ಅಲ್ಲಿ ಫಿಸಿಕಲ್ ಟೀಚರ್ಸ್ ಇದ್ರು ಕೂಡ ಡೆಪ್ಯೂಟೇಷನ್ ಹೋಗಿದ್ದಾರೆ ಅಲ್ವಾ. ಹಾಗಾಗಿ 500 ಇರ್ತಕ್ಕಂಥದ್ದು ಅಲ್ಲಿ ಹೈಸ್ಕೂಲ್ 250 ಇದೆ, ಒಬ್ಬರು ಇದ್ದಾರೆ. ಸೊ ಅವರನ್ನೇ ಇನ್ನೂ ಕಾರ್ಯೋನ್ಮುಖರಾಗಿ ಕ್ರಿಯಾಶೀಲರಾಗಿ ಸೊ ಆಗಿ ಕೆಲಸ ಮಾಡುತ್ತೆ ಕೊಡಲ್ಲ. ಆದರೆ ಸರ್ಕಾರ ನೆಮ್ಮದಿ ಇರಲಿ. ಸೊ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯೋಪಾಧ್ಯಾಯರ ಪರವಾಗಿ ಟೀಚರ್ಸ್ ಆಕ್ಟಿವ್ ವರ್ಕ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಆಕ್ಟಿವ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅವರು ಏನಾದ್ರು ಬದಲಾವಣೆ ಮಾಡ್ಕೊಳ್ಳಕ್ಕೆ ಈ ಶಾಲೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವಿಷಯಾಧಾರಿತ ಏನು ಇದರಲ್ಲಿ ನಮಗೆ ಏನು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ವಿಷಯದ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಸೊ ನಾವು ಕೂಡ ಆಗಿರ್ತೇವೆ ಏನ್ ಮಾಡಿದ್ರೆ ನನ್ನ ಮಕ್ಕಳು ಬದಲಾವಣೆ ಆಗ್ತಾರೆ. ಮಗುವಿನಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯ
ಅದಕ್ಕೆ ಏನಿದೆ, ಶಿಕ್ಷಣ 2-3 ವರ್ಷ ಹಿಂದೆ ಎಲ್ಲ ಬಗೆಹರುತ್ತೆ. ಸಾಮರ್ಥ್ಯನ ಹೊರಗೆ ಹಾಕಬೇಕು. ಸೊ ಅದಕ್ಕೆ ನಮ್ಮ ಹತ್ರ ಇದೆ, ಮಕ್ಕಳು ಹೇಗೆ ನಿಮ್ಗೆ ಗೊತ್ತಿದೆ, ಅದಕ್ಕೆ ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲ ಶಿಕ್ಷಕರ ಒಂದು ಸಹಕಾರನ ನಾವು ತಗೊಂಡು ಏನ್ ಹೇಳ್ತಾ ಇದ್ದಾರೆ ಅದು ಮುಂದಿನ ಹಂತದಲ್ಲಿ ಅದೇ ರೀತಿಯಲ್ಲಿ ಇಲ್ಲ ಸರ್ ಈ ತರ ಹೋದ್ರಿದ್ವಿ ಈ ತರ ಅವರೇ ನಮ್ಗೆ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ಉನ್ನತ ಮಟ್ಟಕ್ಕೆ ಟ್ರೈನ್ ಕ್ರೀಡೆಗೆ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನ ನೀವೇ ಬರುವಂತ ರೀತಿಯಲ್ಲಿ ನಾವು ಮಾಡ್ತೀರಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಇನ್ನೂ ಹೆಚ್ಚೆಚ್ಚು ಕ್ರಿಯಾಶೀಲತೆ ಕೆಲಸ ಮಾಡ್ತಾ ಮತ್ತೆ ಈ ಒಂದು ಸರ್ಕಾರದ ಯೋಜನೆಗಳನ್ನ ನಾವು ಒಂದು ಸೇರಿ ಒಂದು ಪ್ರಗತಿಪಥ ರೀತಿಯಲ್ಲಿ ಕೆಲಸ ಮಾಡೋಣ ಹೇಳ್ತಾರೆ. ಸರಿ, ಹೈಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಂ ಹೆಂಗೆ ನಮ್ಮ ಹುಡುಗಿ ಸತ್ 7ನೇ ತರಗತಿ ಅದಾವ, ನಾಳೆ 8ನೇ ಮತ್ತೊಬ್ಬರಿಗೆ ಹಿಂಸಕ್ಕಾಗ್ತದೆ. ಸರ್ಕಾರಿ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಇಲ್ಲ ಸರ್. ನೆಕ್ಸ್ಟ್ ಪ್ರಾರಂಭ ಮಾಡೋದು ಈಗ ಅದೇ ಟಾರ್ಗೆಟ್ ಇದೆ. ಅದಕ್ಕೆ ಸಂಬಂಧ ಶಿಕ್ಷಣ ಅದಕ್ಕೆ ಈಗ ಪ್ಲಾನ್ ತಗೊಳ್ತಾ ಇದೆ, ಅದೇ ಪ್ಲಾನ್ ಇದೆ. ಆದ್ರೆ ಗ್ರಾಮೀಣ ಈಗ ಯಾಕೆ ಇಂಗ್ಲಿಷ್ ಪ್ರಾಥಮಿಕ ಶಾಲೆಗೆ ಇಂಗ್ಲಿಷ್ ಪ್ರಾಥಮಿಕ ಶಾಲೆ ಆ ಮಗುವಿಗೆ ಮೂಲ ಕಲಿಕೆ ಅಂತ ಅದಕ್ಕೆ ಇಂಗ್ಲಿಷ್ ಶಿಕ್ಷಣ ಕೊಡ್ತಾರೆ ಪ್ರಾಥಮಿಕ ಶಾಲೆ ಅಲ್ವಾ. ಅದಕ್ಕೋಸ್ಕರ ಅದಕ್ಕೆ ಕೇಂದ್ರೀಯ ಶಾಲೆಗಳು ಅದು ಪ್ರಾಥಮಿಕ ಶಾಲೆ ಕೊಡ್ತಾರೆ. ಫಸ್ಟ್ ಆ ಮಗು ಪ್ರಾಥಮಿಕ ಕಲೀಲಿ, ಇಂಗ್ಲಿಷ್ ಕಲೀಲಿ, ನೆಕ್ಸ್ಟ್ ಮತ್ತೆ ಬರ್ತಾ ಬರ್ತದೆ. ಯಾಕಂದ್ರೆ ಎಲ್ಲ ಕ್ಯಾರಿ ಈಗ ಎಲ್ಲ ಮಾಡ್ಕೊಂಡ್ಬಿಟ್ಟಾರೆ ಅಲ್ವಾ. ಅದು ಕೂಡ ಆಗುವಂತ ಒಂದು ನಿಟ್ಟಿದೆ. ಇದು ಪ್ರಾಥಮಿಕ ಅಂತ ಇದೆ. ನಾನು ಹೊಟ್ಟೋಕೈತೆ ಅಲ್ಲಿ ಏನು ಸಾಧಕ ಆಗ್ತಾ ಇದೆ, ಏನು ಬದಲಾವಣೆ ಆಗ್ತಾ ಇದೆ, ಅದರ ನಂತರ ಏನು ಸರ್ಕಾರ ಉನ್ನತ ಕೆಲಸ. ಹಾಗಾಗಿ KPS ಶಾಲೆಗೆ ತಾಲೂಕು ಕೊಡ್ತಾರೆ. ಈಗೆಲ್ಲ ಆಗ್ತಾ ಇದೆ, ಯಾವುದೋ ಅಣ್ಣ ಪ್ರಾಯೋಗಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ.